26th November 2008 ಮುಂಬೈನ ಆ ಸಂಜೆ ಎಂದಿನಂತೆ ಒಂದು ಸಾಮಾನ್ಯ ಸಂಜೆ ಆಗಿತ್ತು. ಅಲ್ಲಿನ ಜನರು ಅವರ ದಿನನಿತ್ಯದ ಕೆಲಸದಲ್ಲಿ ತೊಡಕೊಂಡಿದ್ರು ಅಂಡ್ ಎಷ್ಟೋ ಜನ ಆಗ್ತಾನೆ ತಮ್ಮ ಕೆಲಸಗಳನ್ನ ಮುಗಿಸಿ ಮನೆ ಹತ್ತ ಹೊರಟಿದ್ರು. ಇವರೆಲ್ಲರೂ ಕೂಡ ಅವರ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಇನ್ನು ಕೆಲವು ಗಂಟೆಗಳಲ್ಲೇನೆ ಇಡೀ ಮುಂಬೈನಲ್ಲಿ ಆಗುವಂತಹ ಘಟನೆ ಅವರ ಜೀವನ ಪೂರ್ತಿ ಮರೆಯೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಅದೇ ದಿನ ಸಂಜೆ ಸುಮಾರು 8:30 8 ಜನ ಹುಡುಗರು ಬುಧವಾರ್ ಪಾರ್ಕ್ ಗೆ ಒಂದು ಸ್ಪೀಡ್ ಬೋಟ್ ನಲ್ಲಿ ಬಂದು ಇಳಿತಾರೆ. ಇವ್ರು ನೋಡ್ಲಿಕ್ಕೆ ನಾರ್ಮಲ್ ಆಗಿದ್ದು ಮುಂಬೈ ನಾರ್ಮಲ್ ಜನ ತರನೇ ಬಟ್ಟೆ ಹಾಕೊಂಡಿದ್ರು ಇವ್ರನ್ನ ನೋಡಿದಂತಹ ಅಲ್ಲಿದ್ದಂತ ಜನರಿಗೆ ಅನುಮಾನ ಕೂಡ ಅನ್ಸುತ್ತೆ. ಈ 8 ಜನ ಒಂದು 20 ರಿಂದ 25 ವಯಸ್ಸಿನವರು ಹೆಗಲ್ ಮೇಲೆ ದೊಡ್ಡ ದೊಡ್ಡ ಬ್ಯಾಗ್ ಗಳನ್ನ ಹಾಕೊಳ್ಳೋದ್ರೊಟ್ಟಿಗೆ ಕೈಯಲ್ಲೂ ಕೂಡ ಬ್ಯಾಗ್ ಗಳನ್ನ ಹಿಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ದಂತಹ ಅಲ್ಲಿನ ಲೋಕಲ್ ಭರತ್ ತಮ್ಮೋರಿ ಅನ್ನೋರು ಅವ್ರನ್ನ ನಿಲ್ಸಿ ಯಾರ್ ನೀವು ಅಂತಾನು ಕೂಡ ಕೇಳ್ತಾರೆ. ಇವರು ಮೊದ್ಲು ಅವ್ರ ಜೊತೆಗೆ ಮಾತಾಡೋದಕ್ಕೆ ತಡವಡಿಸಿದ್ರು ಕೂಡ ಅದರಲ್ಲಿದ್ದಂತಹ ಒಬ್ಬ ಹುಡುಗ ನಿಮಗೇನಕ್ರಿ ಬೇಕು, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅಂತಾನು ಕೂಡ ಹೇಳ್ತಾನೆ. ಇಲ್ಲಿ ಕೋಪದಲ್ಲಿ ಮಾತಾಡ್ತಿರುವಂತಹ ಈ ಹುಡುಗನ ಹೆಸರು ಮೊಹಮ್ಮದ್ ಅಜ್ಮಲ್ ಅಮೀರ್ ಕಸಬ್. ಇಷ್ಟ ಹೇಳಿ ಅವರು ಒಂದು ಕ್ಷಣನೂ ನಿಂತ್ಕೊಳ್ಳಲ್ಲ. ಆಲ್ರೆಡಿ ನೈಟ್ ಆಗಿತ್ತು. ತಮ್ಮ ಬ್ಯಾಗುಗಳನ್ನ ತಗೊಂಡು ಅವಸರದಿಂದ ಅಲ್ಲಿಂದ ಮೇನ್ ರೋಡ್ ಕಡೆಗೆ ಹೊರಡ್ತಾರೆ. ಇದನ್ನು ನೋಡಿ ಭರತ್ ಅವ್ರಿಗೆ ಡೌಟ್ ಅನ್ಸುತ್ತೆ. ಆಫ್ಟರ್ ದಟ್ ಮುಂಬೈ ಪೊಲೀಸ್ಗೆ ಕಾಲ್ ಮಾಡಿ ಹೇಳ್ತಾರೆ 8 ಜನ ಒಂದೇ ಏಜ್ ನ ಹುಡುಗರು ಬ್ಯಾಗ್ ನಲ್ಲಿ ಬಂದು ಈ ತರ ಇಳಿದು ನಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಆದ್ರೆ ಮುಂಬೈ ಪೊಲೀಸ್ ಈ ಕಾಲ್ ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇಫ್ ಇನ್ ಕೇಸ್ ಏನಾದ್ರೂ ಅವರು ಸೀರಿಯಸ್ ಆಗಿ ತಗೊಂಡಿದ್ರೆ ಮುಂಬೈನಲ್ಲಿ ಅವತ್ತಾಗ್ತಿದ್ದಂತಹ 166 ಜನರ ಸಾವನ್ನ ಅವ್ರು ತಡಿಬಹುದಾಗಿತ್ತು. ಅಂಡ್ ಆ ಕ್ಷಣಕ್ಕೆ ಪೊಲೀಸರಿಗೂ ಕೂಡ ಅನ್ಸಿರಲ್ಲ ಅನ್ಸುತ್ತೆ ಈ ಕಾಲ್ ನ ಇಗ್ನೋರ್ ಮಾಡೋದ್ರಿಂದಾಗಿ ಇಷ್ಟೊಂದು ಜನರ ಸಾವು ಕಾರಣ ಆಗ್ತೀವಿ ಅಂತ ಹೇಳಿ. ಅಂಡ್ ಈ 8 ಜನ ಮೇನ್ ರೋಡಿಗೆ ಬಂದು 2 ಜನರಂತೆ 4 ಗುಂಪುಗಳಾಗಿ ಡಿವೈಡ್ ಆಗ್ತಾರೆ. ಅಂಡ್ ಅವರು ಯಾವ ಟಾರ್ಗೆಟ್ ಗಳನ್ನ ಪ್ಲಾನ್ ಮಾಡ್ಕೊಂಡಿದ್ರು ಆ ಟಾರ್ಗೆಟ್ ಗೆ ಸಪರೇಟ್ 2 ಜನ ಅಲ್ಲಿಂದ ಹೊರಡ್ತಾರೆ. ಅಂಡ್ ಇವರು ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಪ್ಲೇಸ್ ಗಳು ಕೂಡ ತುಂಬಾ ದೂರ ಏನ್ ಇರ್ಲಿಲ್ಲ. ನೋಡಿ ಇವರು ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಲಿಸ್ಟ್ ಅಲ್ಲಿ CST ರೈಲ್ವೆ ಸ್ಟೇಷನ್, ತಾಜ್ ಹೋಟೆಲ್, ಲಿಯೋಫೋಲ್ಡ್ ಕೆಫೆ, ನರಿಮನ್ ಹೌಸ್ ಗಳು ಕೂಡ ಸೇರಿದ್ವು. ಅಂಡ್ ಇವೆಲ್ಲವೂ ಕೂಡ ಇವ್ರೇನ್ ಬಂದ್ ಇಳಿದಿದ್ರು ಆ ಪ್ಲೇಸ್ ಇಂದ ತುಂಬಾ ಹತ್ತಿರದಲ್ಲೇ ಇದ್ವು. ಅಂಡ್ ಇವ್ರು ಆ ಸ್ಪೀಡ್ ಬೋಟ್ ನಲ್ಲಿ ಬಂದಿದ್ದು ಕೂಡ ಟೋಟಲ್ ಆಗಿ 10 ಜನ. 8 ಜನ ಆ ಬೋಟ್ ಇಂದ ಇಳಿದು ಮೇನ್ ರೋಡಿಗೆ ಬಂದು ಕ್ಯಾಬ್ ನ ಬುಕ್ ಮಾಡ್ಕೊಂಡು ಅವ್ರು ಟಾರ್ಗೆಟ್ ಹೋದ್ರೆ, 2 ಜನ ಅದೇ ಸ್ಪೀಡ್ ಬೋಟ್ ನಲ್ಲಿ ರಿಟರ್ನ್ ಓಬ್ರಾಯ್ ಹೋಟೆಲ್ ಕಡೆಗೆ ಹೋಗ್ತಾರೆ. ಇವರೆಲ್ಲರೂ ಒಂದ್ ಕಡೆಗೆ ಅವರು ಟಾರ್ಗೆಟ್ ಮಾಡಿರುವಂತಹ ಪ್ಲೇಸ್ ಗಳ ಕಡೆ ಹೋಗ್ತಾ ಇದ್ರೆ ಮುಂಬೈನ ಜನರು ತಮ್ಮ ದಿನನಿತ್ಯದ ಜೀವನದ ಕೆಲಸಗಳೇನಿದ್ವು ಅದ್ರಲ್ಲಿ ತುಂಬಾನೇ ಮಗ್ನವಾಗಿದ್ರು. ಅಂಡ್ ಮುಂಬೈನಲ್ಲಿ ಆ ದಿನಗಳಲ್ಲಿ ಈ ಗ್ಯಾಂಗ್ ವಾರ್ ಗಳಿಂದಾಗಿ ಗನ್ ಗಳ ಸೌಂಡ್ ಕೇಳುವುದು ಅಲ್ಲಿನ ಜನರಿಗೆ ನಾರ್ಮಲ್ ಆಗಿದ್ರು ಕೂಡ ಈ ಘಟನೆ ನಡೆಯುವಂತ ದಿನ ಕೇಳಿ ಬಂದಂತಹ ಗನ್ನಿನ ಸೌಂಡ್ ಏನಿದೆ ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ನೋಡಿ ಮೊದಲ ಸ್ಫೋಟ ಮತ್ತೆ ಗುಂಡಿನ ಶಬ್ದ ಕೇಳಿ ಬರೋದು ಛತ್ರಪತಿ ಶಿವಾಜಿ ಟರ್ಮಿನಲ್ ಸ್ಟೇಷನ್ ಇಂದ. CST ಸ್ಟೇಷನ್ ಆ ದಿನಗಳಲ್ಲಿ ತುಂಬಾನೇ ಹೆಚ್ಚು ಜನರು ಬರ್ತಿದ್ದಂತಹ ಸ್ಟೇಷನ್ ಆಗಿತ್ತು. ಅಂಡ್ ಸ್ಪೆಸಿಫಿಕಲಿ ಅವತ್ತು ಪಟ್ನಾ ಎಕ್ಸ್ಪ್ರೆಸ್ ಟ್ರೈನ್ ಲೇಟ್ ಆಗಿರೋದ್ರಿಂದಾಗಿ CST ಸ್ಟೇಷನ್ ನಲ್ಲಿ ಇನ್ನೂ ಹೆಚ್ಚಿನ ಜನರ ಪ್ರಮಾಣ ಜಾಸ್ತಿ ಆಗಿತ್ತು. ಸುಮಾರು 9:30 ಇಸ್ಮಾಯಿಲ್ ಖಾನ್ ಮತ್ತೆ ಅಜ್ಮಲ್ ಕಸಬ್ ಇಬ್ರು ನಾರ್ಮಲ್ ಆಗಿ ಒಳಗಡೆ ಬರ್ತಾರೆ. ಅಲ್ಲೇ ಇದ್ದಂತಹ ಪಬ್ಲಿಕ್ ವಾಶ್ರೂಮ್ ಒಳಗಡೆ ಹೋಗಿ ತಮ್ಮ ಗನ್ ಮತ್ತೆ ಗ್ರೆನೇಡ್ ಗಳನ್ನ ರೆಡಿ ಮಾಡ್ಕೊಂಡು ಹೊರಗಡೆ ಬಂದು ಅಲ್ಲಿದ್ದಂತಹ ಜನರನ್ನ ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಸಬ್ ಹುಚ್ಚನಂತೆ ಶೂಟ್ ಮಾಡ್ತಾ ಜೋರಾಗಿ ನಗ್ತಾ ಇದ್ರೆ ಇಸ್ಮಾಯಿಲ್ ಎಲ್ಲರ ಮೇಲೆ ಹ್ಯಾಂಡ್ ಗ್ರೆನೇಡ್ ಗಳನ್ನ ಬಿಸಾಕ್ತಾ ಇದ್ದ. ಅಲ್ಲಿದ್ದಂತಹ ಜನರಿಗೆ ಯಾವುದೇ ಐಡಿಯಾ ಇರಲಿಲ್ಲ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ. ತಮ್ಮ ಜೀವನ ಉಳಿಸ್ಕೊಂಡು ಇಲ್ಲಿಂದ ಓಡಿದ್ರೆ ಸಾಕು ಅಂತ ಹೇಳಿ ಜನ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇವರಿಬ್ರು ತಮ್ಮ ಹತ್ರ ಇದ್ದಂತಹ AK-47 ಗನ್ ಇಂದ ಅಲ್ಲಿದ್ದಂತಹ ಸಣ್ಣ ಮಕ್ಕಳು ಅಂತಾನು ಕೂಡ ನೋಡ್ದೇನೆ ಎಲ್ರನ್ನು ಕೂಡ ಸಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅಜ್ಮಲ್ ಕಸಬ್ ಯಾವ ರೀತಿಯಾಗಿ ನಗ್ತಾ ಇದ್ದ ಅಂದ್ರೆ ಒಂದು ವಿಡಿಯೋ ಗೇಮ್ ಆಡ್ತಿರೋ ತರ ಆತ ಎಲ್ರನ್ನು ಶೂಟ್ ಮಾಡ್ತಾ ಇದ್ದ. ಅಂಡ್ ಅಲ್ಲಿರುವಂತಹ ಜನರು ತಮ್ಮ ಜೀವ ಉಳಿಸ್ಕೊಂಡು ಎಲ್ಲಾಗುತ್ತೆ ಅಲ್ಲಿ ಅಡ್ಕೊಂಡು ಕುತ್ಕೋತಾ ಇದ್ರು. ಇವ್ರಿಬ್ಬರದು ಒಂದೇ ಟಾರ್ಗೆಟ್ ಆಗಿತ್ತು, ಎಷ್ಟಾಗುತ್ತೋ ಅಷ್ಟು ಜನರನ್ನ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದವ್ರನ್ನ ನಾವು ಸಾಯಿಸಬೇಕು ಅನ್ನೋದು. ಅಂಡ್ ಪೊಲೀಸರಿಗೆ ಈ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಬಟ್ ಸ್ಟಿಲ್ ರೈಲ್ವೆ ಪೊಲೀಸ್ ಇವ್ರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಅದು ಸಾಧ್ಯ ಆಗಲ್ಲ. ನೋಡಿ 2 ಜನ ಹುಡುಗರು ಫುಲ್ ಪ್ಲಾನ್ ಪ್ರಿಪೇರ್ಡ್ ಆಗಿ ಬಂದಿದ್ರು. ಅಂಡ್ ಅವ್ರ ಜೊತೆಗೆ ದೊಡ್ಡ ದೊಡ್ಡ ಮಷಿನ್ ಗನ್ ಗಳನ್ನ ಇವ್ರು ತಗೊಂಡ್ ಬಂದಿದ್ದಾರೆ. ಬಟ್ ಇಲ್ಲಿ ಪೊಲೀಸರ ಹತ್ರ ಇರುವಂತಹ ಜಸ್ಟ್ ಒಂದು ಡ್ಯೂಟಿ ರಿವಾಲ್ವರ್ ಇಂದ ಅವ್ರನ್ನ ಫೇಸ್ ಮಾಡೋದು ಇಂಪಾಸಿಬಲ್ ಆಗಿತ್ತು. ಬಟ್ ಒಂದ್ ಗುಡ್ ಥಿಂಗ್ ಏನಂದ್ರೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ವಿಷ್ಣು ದತ್ತ ರಾಮ್ ಅನ್ನೋರು ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾರೆ, ನಿಮ್ಮ ಜೀವ ಉಳಿಬೇಕು ಅಂದ್ರೆ ಮೊದಲು ಈ ಸ್ಟೇಷನ್ ಇಂದ ಓಡೋಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಸ್ಟೇಷನ್ ನ ಖಾಲಿ ಮಾಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅಂಡ್ ಇದರಿಂದ ಎಷ್ಟೋ ಜನರ ಜೀವ ಉಳಿಯುತ್ತೆ. ಆದ್ರೆ ಇವರ ಅಟ್ಯಾಕ್ ಎಷ್ಟರ ಮಟ್ಟಿಗೆ ವಿಪರೀತ
ವಿಪರೀತವಾಗಿತ್ತು ಅಂದ್ರೆ 1 ಅವರ್ ಒಳಗಡೆನೆ ಸುಮಾರು 58 ಜನರನ್ನ ಇವರು ಶೂಟ್ ಮಾಡಿ ಕೊಲೆ ಮಾಡಿದ್ರು. 104 ಜನ ಇಂಜೂರ್ ಆಗಿದ್ರು. CST ಸ್ಟೇಷನ್ ಅಲ್ಲಿ ಆದಂತಹ ಅಟ್ಯಾಕ್ ಬಗ್ಗೆ ಪೊಲೀಸರಿಗೆ ಕಾಲ್ ಹೋಗುತ್ತೆ, ಈ ತರ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಆ ಅಟ್ಯಾಕ್ ನ ಫೇಸ್ ಮಾಡೋದಕ್ಕೆ ಪೊಲೀಸರು ಪ್ರಿಪೇರ್ ಆಗುವಷ್ಟರಲ್ಲೇನೆ ಅವ್ರಿಗೆ ಇನ್ನೊಂದು ಕಾಲ್ ಬರುತ್ತೆ, ಬಟ್ ಈ ಸರಿ ಬೇರೆ ಲೊಕೇಶನ್ ಅಲ್ಲಿ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಅಂಡ್ ಆ ಲೊಕೇಶನ್ ಲಿಯೋಫೋರ್ಡ್ ಕೆಫೆ. ಲಿಯೋಫೋರ್ಡ್ ಕೆಫೆಗೆ ಬಂದಂತ 2 ಜನ ಶಾಬೀರ್ ಮತ್ತೆ ನಜೀರ್ ಸೇಮ್ ಎಕ್ಸಾಕ್ಟ್ಲಿ ಯಾವ ರೀತಿಯಾಗಿ CST ಸ್ಟೇಷನ್ ಅಲ್ಲಿ ಆಗಿದೆನೋ ಅದೇ ತರದ ಅಟ್ಯಾಕ್ ನ ಇಲ್ಲೂ ಮಾಡಿರ್ತಾರೆ. ನೋಡಿ, ಈ ಕೆಫೆನಲ್ಲಿ ಪಾರ್ಟಿ ಮಾಡ್ತಿದ್ದಂತಹ ಜನರಿಗೆ ಗೊತ್ತಿರ್ಲಿಲ್ಲ ಇದು ನಮ್ಮ ಜೀವನದ ಕೊನೆ ಪಾರ್ಟಿ ಆಗುತ್ತೆ ಅಂತ ಹೇಳಿ. ಈ 2 ಜನ ಕೆಫೆ ಒಳಗಡೆ ಎಂಟರ್ ಆದ ತಕ್ಷಣ ತಮ್ಮ ಬ್ಯಾಗ್ ಇಂದ ಗನ್ ತೆಗೆದು ಎಲ್ಲರನ್ನು ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ಆದಂತಹ ಈ ಅಟ್ಯಾಕ್ ಇಂದ ಅಲ್ಲಿದ್ದವ್ರು ತಮ್ಮ ಜೀವ ಕಾಪಾಡ್ಕೋಬೇಕು ಅಂತ ಇದ್ರು ಕೂಡ ಕಾಪಾಡ್ಕೊಳ್ಳೋದಷ್ಟು ಈಸಿ ಆಗಿರ್ಲಿಲ್ಲ. ಅಂಡ್ ಈ ಕೆಫೆನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ ರೀಸನ್ ಏನು ಅಂದ್ರೆ ಈ ಕೆಫೆ ಆ ಟೈಮ್ ನಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. ಹೆಚ್ಚಾಗಿ ಇದ್ರೊಳಗಡೆಗೆ ಫಾರಿನರ್ಸ್ ಇರ್ತಾ ಇದ್ರು. ಸೊ ಸಡನ್ ಆಗಿ ಆದಂತಹ ಈ ಅಟ್ಯಾಕ್ ಇಂದಾಗಿ ಇಂಡಿಯನ್ಸ್ ಮತ್ತೆ ಫಾರಿನರ್ಸ್ ನ ಸೇರಿ ಸುಮಾರು 31 ಜನ ಈ ಅಟ್ಯಾಕ್ ನಲ್ಲಿ ಸಾವನ್ನಪ್ತಾರೆ. ನೋಡಿ, ಮುಂಬೈನಲ್ಲಿ ಈಗ 2 ದೊಡ್ಡ ಅಟ್ಯಾಕ್ ಗಳಾಗಿದ್ರು ಕೂಡ ಇದು ಇಲ್ಲಿಗೆ ಮುಗ್ದಿರ್ಲಿಲ್ಲ. ಈ ಅಟ್ಯಾಕ್ ಗಳು ಈಗ ತಾನೇ ಸ್ಟಾರ್ಟ್ ಆಗಿತ್ತು. ಅಂಡ್ ಇನ್ನೂ ಕೂಡ 106 ಜನರ ಸಾವು ಬಾಕಿ ಇತ್ತು. ಲಿಯೋಫೋರ್ಡ್ ಕೆಫೆನಲ್ಲಿ ಅಟ್ಯಾಕ್ ಮುಗಿಸ್ತಂತ ಈ 2 ಜನ ಆತಂಕವಾದಿಗಳು ಅಲ್ಲಿಂದ ತಾಜ್ ಹೋಟೆಲ್ ಕಡೆಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಇವ್ರ ಗ್ಯಾಂಗ್ ಮೆಂಬರ್ 2 ಜನ ಹೋಗಿ ಆಲ್ರೆಡಿ ರೀಚ್ ಆಗಿದ್ರು. ಅಂಡ್ 2 ಕಡೆ ಆದಂತಹ ಈ ಅಟ್ಯಾಕ್ ಇನ್ನೇನು ಮಲ್ಕೋಬೇಕು ಅಂತಿದ್ದಂತಹ ಜನರನ್ನ ಎಬ್ಬಿಸ್ ಕುತ್ಕೊಳ್ಳೋ ತರ ಮಾಡಿತ್ತು. ಜನರು ಟಿವಿ ಎದುರುಗಡೆ ಕುತ್ಕೊಂಡು ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ಕಾಯ್ತಾ ಇದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಮೀಡಿಯಾದವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಮನೆಯಿಂದ ಯಾರು ಕೂಡ ಹೊರಗಡೆ ಬರಬೇಡಿ, ನಿಮ್ ಮನೆಯಲ್ಲೇನೆ ನೀವು ಸೇಫ್ ಆಗಿರಿ ಅಂತ ಹೇಳಿ. ಮೊದಲು ಪೊಲೀಸರಿಗೆ ಇದು ಅನ್ಸುತ್ತೆ ಇದು ಗ್ಯಾಂಗ್ ವಾರ್ ಆಗಿರ್ಬೋದು, ಒಂದು ಗ್ಯಾಂಗ್ ಇನ್ನೊಂದು ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡ್ತಿರ್ಬೋದು ಅಂತ ಹೇಳಿ. ಬಟ್ ಸ್ವಲ್ಪ ಹೊತ್ತಲ್ಲೇ ಪೊಲೀಸರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ. ನೋಡಿ, ಇವರ ಪ್ಲಾನ್ ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಒಂದ್ ಕಡೆಗೆ CST ಸ್ಟೇಷನ್ ಮತ್ತೆ ಲಿಯೋಫೋರ್ಡ್ ಕೆಫೆ ನಲ್ಲಿ ಏನ್ ಅಟ್ಯಾಕ್ ಆಗ್ತಾ ಇತ್ತು ಅದೇ ಸಂದರ್ಭದಲ್ಲಿ ಇವರ ಇನ್ನೊಂದು ಗುಂಪು ತಾಜ್ ಹೋಟೆಲ್ ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ರು. ಅಂಡ್ ಇವರ ಪ್ಲಾನಿಂಗ್ ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಅವತ್ತಿನ ದಿನ ತಾಜ್ ಹೋಟೆಲ್ ನಲ್ಲಿ ಮೋಸ್ಟ್ ಆಫ್ ದ ರೂಮ್ ಗಳು ಬುಕ್ ಆಗಿದ್ವು. ಅಂಡ್ ಎಷ್ಟೋ ಬಿಸ್ನೆಸ್ ಮೀಟಿಂಗ್ ಗಳು ಕೂಡ ಅಲ್ಲಿ ನಡೀತಾ ಇತ್ತು. ಅಂಡ್ ಅವತ್ತಿನ ದಿನನೇ ಗೌತಮ್ ಅದಾನಿ ಅವರು ಕೂಡ ತಮ್ಮ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗ ಒಂದು ಮೀಟಿಂಗ್ ಕೂಡ ಮಾಡ್ತಾ ಇರ್ತಾರೆ. ಇನ್ನೇನು ಆ ಮೀಟಿಂಗ್ ಮುಗಿಸ್ಕೊಂಡು ಅವ್ರು ಹೋಗ್ಬೇಕು ಅನ್ನೋ ಅಷ್ಟರಲ್ಲೇನೆ ಅವರ ಮ್ಯಾನೇಜರ್ ಬಂದ್ ಹೇಳ್ತಾರೆ, ಇಲ್ಲ ಇನ್ನೊಂದು ಮೀಟಿಂಗ್ ಇದೆ, ನೀವು ಅದನ್ನ ಮುಗಿಸ್ ಹೋಗ್ಬೇಕು ಅಂತ ಹೇಳಿ. ಇವರು ಮತ್ತೆ ತಾಜ್ ಹೋಟೆಲ್ ಒಳಗಡೆ ಹೋಗಿರ್ತಾರೆ. ಅಂಡ್ ಒಂದ್ ಕಡೆಗೆ ಗೌತಮ್ ಅದಾನಿ ಅವರು ಮೀಟಿಂಗ್ ರೂಮ್ ನ ಎಂಟರ್ ಆದ್ರೆ ಆ ಹೋಟೆಲ್ ನ ಹೊರಗಡೆಗೆ ಇವರು 3ನೇ ಗುಂಪ್ ಹಫೀಜ್ ಮತ್ತೆ ಜವೀದ್ ತಾಜ್ ಹೋಟೆಲ್ ಗೆ ಎಂಟರ್ ಆಗ್ತಾರೆ. ಮೇನ್ ಗೇಟ್ ಇಂದ ಎಂಟರ್ ಆದಂತಹ ಇವರು ಹೋಟೆಲ್ ನಲ್ಲಿ ಗುಂಡಿನ ಸೂರ್ಯಮಳೆನೆ ಹರಿಸ್ತಾರೆ ಅಂತ ಹೇಳ್ಬೋದು. ಯಾವಾಗ ಅದಾನಿ ಅವ್ರ ಟೀಮ್ ಗೆ ಈ ಅಟ್ಯಾಕ್ ಬಗ್ಗೆ ಗೊತ್ತಾಗುತ್ತೋ ತಕ್ಷಣ ಅವ್ರನ್ನ ಕಿಚನ್ ಗೆ ಕರ್ಕೊಂಡ್ ಬಂದು ಕಿಚನ್ ನಿಂದ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಅವ್ರಿಗೆ ಒಂದು ಬೇರೆ ರೂಮ್ ನಲ್ಲಿ ಇರಿಸಲಾಗುತ್ತೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ಕೋಸ್ ಕಮಾಂಡೋಸ್ ಅವ್ರನ್ನ ರೆಸ್ಕ್ಯೂ ಕೂಡ ಮಾಡ್ತಾರೆ. ನೋಡಿ, ಇಲ್ಲಿ ಅದಾನಿ ಅವರಂತೂ ಸೇಫ್ ಆಗಿದ್ರು, ಬಟ್ ಸಾವಿರಾರು ಜನರ ಪ್ರಾಣ ಇನ್ನೂ ಕೂಡ ಕಷ್ಟದಲ್ಲೇ ಇತ್ತು. ಈ ತಾಜ್ ಹೋಟೆಲ್ ಎಂಟರ್ ಆದ ತಕ್ಷಣ ಮೊದಲು ಇವರು ಹೊರಗಡೆ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಸಾಯಿಸಿ ಒಳಗಡೆ ಬಂದ್ರೆ ರಿಸೆಪ್ಷನ್ ನಲ್ಲಿ ಎಷ್ಟೋ ಜನರನ್ನ ಇವರು ಹುಡುಕಿ ಸಾಯಿಸ್ತಾರೆ. ಅಂಡ್ ಅದರಲ್ಲಿ ಕೆಲವೊಂದಿಷ್ಟು ಜನರನ್ನ ತಮ್ಮ ಒತ್ತೆ ಆಳುಗಳಾಗಿನೂ ಕೂಡ ಇವ್ರು ಇಟ್ಕೋತಾರೆ. ಅಂಡ್ ಅಲ್ಲಿಂದ ಫಸ್ಟ್ ಫ್ಲೋರ್ ಹೋಗಿ ರೂಮ್ ಒಳಗಡೆ ಇದ್ದಂತವ್ರನ್ನು ಕೂಡ ಇವ್ರು ಸಾಯಿಸಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಒಂದ್ ಕಡೆಗೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಎಷ್ಟೋ ಜನರನ್ನ ಬೇರೆ ಬೇರೆ ಮಾರ್ಗಗಳಿಂದ ಹೊರಗಡೆನೂ ಕೂಡ ಕರ್ಕೊಂಡ್ ಬರ್ತಾರೆ. ಅಂಡ್ ಇನ್ನು ಕೆಲವೊಂದಿಷ್ಟು ಜನರು ಹೋಟೆಲ್ ನ ರೂಮ್ ಒಳಗಡೆ ಇದ್ದಂತವ್ರು ಬೆಡ್ಶೀಟ್ ಮತ್ತೆ ಸ್ಕರ್ಟ್ ಅನ್ನ ಕಟ್ಟಿ ಅವರ ವಿಂಡೋಗಳಿಂದಾನು ಕೂಡ ಹೊರಗಡೆ ಬರ್ತಾರೆ. ಈ ಟೆರರಿಸ್ಟ್ ಗಳ ಪ್ಲಾನ್ ಏನಾಗಿತ್ತು ಅಂದ್ರೆ ಆ ಹೋಟೆಲ್ ಒಳಗಡೆ ಹೋಗಿ ಯಾವ್ದಾದ್ರು ಒಬ್ಬ ದೊಡ್ಡ ಪೊಲಿಟಿಷಿಯನ್ ಆಗ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಮನ್ ಗಳನ್ನ ಹಾಸ್ಟೇಜ್ ಆಗಿ ಇಟ್ಕೊಂಡು ಅದರಿಂದಾಗಿ ನಾವು ಗೌರ್ಮೆಂಟ್ ನವ್ರ ಜೊತೆಗೆ ನೆಗೋಷಿಯೇಟ್ ಮಾಡಬಹುದು ಅಂತ ಹೇಳಿ. ಅಂಡ್ ಇದೇ ಕಾರಣಕ್ಕೋಸ್ಕರನೇ ಇವರು ಹೋಟೆಲ್ ನ 5th ಫ್ಲೋರ್ ನಲ್ಲೇ ಮೊದಲನೇ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಬಿಸ್ನೆಸ್ ಸೆಂಟರ್ ಇತ್ತು, ಎಷ್ಟೋ ಜನ ಬಿಸ್ನೆಸ್ ಮನ್ ಗಳು ಕೂಡ ಅಲ್ಲೇ ಸ್ಟೇ ಆಗ್ತಾ ಇದ್ರು. ಬಟ್ ಇವ್ರಿಗೆ 5th ಫ್ಲೋರ್ ಅಲ್ಲಿ ಯಾವುದೇ ತರನಾದಂತಹ ಬಿಸ್ನೆಸ್ ಮನ್ ಗಳು ಸಿಗಲ್ಲ. ಸೊ ಹಾಗಾಗಿ ಇವರು 6th ಫ್ಲೋರ್ ಹೋಗ್ತಾರೆ. ಅಲ್ಲಿ ಹೋಗಿ ಇವರು ಒಂದು ಕಂಟ್ರೋಲ್ ರೂಮ್ ಆಗಿ ಮಾಡ್ಕೋಬೇಕು ಅಂತ ನೋಡ್ತಾರೆ. ಆಗ ಇವ್ರಿಗೆ 520 ರೂಮ್ ಸಿಗುತ್ತೆ. ಈ ರೂಮ್ ಒಳಗಡೆಯಿಂದ ಲಾಕ್ ಆಗಿತ್ತು, ಎಷ್ಟು ಓಪನ್ ಮಾಡಿ ಅಂದ್ರೂ ಕೂಡ ಒಳಗಡೆ ಇದ್ದವರು ಓಪನ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಇವರು ಅದನ್ನ ಗುಂಡಿಂದ ಶೂಟ್ ಮಾಡಿ ಅದ್ರ ಒಳಗಡೆ ಹೋಗ್ತಾರೆ. ಅಲ್ಲಿ ಆ ಟೈಮ್ಗೆ ಕಾರ್ಪೊರೇಷನ್ ಬ್ಯಾಂಕ್ ನ ಚೇರ್ಮನ್ ಆದಂತಹ KR ರಾಮಮೂರ್ತಿ ಅವರು ಇದ್ರು. ಇವ್ರಿಗೆ ಈ ಹೋಟೆಲ್ ನಲ್ಲಿ ಆದಂತಹ ಅಟ್ಯಾಕ್ ಬಗ್ಗೆ ಲ್ಯಾಂಡ್ ಲೈನ್ ಮೂಲಕ ಮೊದಲೇ ಕಾಲ್ ಮಾಡಿ ಹೇಳಲಾಗಿತ್ತು. ಸೊ ಹಾಗಾಗಿ ಡೋರ್ ನ ಕ್ಲೋಸ್ ಮಾಡಿ ವಾಶ್ರೂಮ್ ಒಳಗಡೆ ಇವ್ರು ಅಡ್ಕೊಂಡ್ ಕೂತಿದ್ರು. ಬಟ್ ಈ ಗುಂಪು ಅವ್ರನ್ನ ಹುಡುಕಿ ಹಿಡ್ಕೊಂತಾರೆ, ಬಟ್ ಅವ್ರನ್ನ ಸಾಯಿಸಲ್ಲ. ಅವ್ರನ್ನ ಒಂದ್ ಕಡೆಗೆ ಕಟ್ಟಿ ಕೂರಿಸ್ತಾರೆ. ತಾಜ್ ಹೋಟೆಲ್ ಅಟ್ಯಾಕ್ ಜೊತೆಗೇನೆ 2 ಕಡೆಗೆ ಹೋಗ್ತಿರುವಂತಹ ಟ್ಯಾಕ್ಸಿ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆನೂ ಕೂಡ ನ್ಯೂಸ್ ರಿಪೋರ್ಟ್ ಆಗುತ್ತೆ. ನೋಡಿ, ಈ ಬ್ಲಾಸ್ಟ್ ಗೂ ಕೂಡ ಅದೇ 10 ಜನರ ಗುಂಪೆ ಕಾರಣವಾಗಿತ್ತು. ಯಾವಾಗ ಇವರು 2 ಗುಂಪುಗಳಾಗಿ ಸಪರೇಟ್ ಟ್ಯಾಕ್ಸಿನ ಮಾಡ್ಕೊಂಡು ಬೇರೆ ಬೇರೆ ಪ್ಲೇಸ್ ಗಳಿಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಒಬ್ರು ಡ್ರೈವರ್ ನ ಮಾತಾಡಿಸಿದ ಮುಂದೆ ಕೂತ್ರೆ ಹಿಂದೆ ಕೂತಿರುವಂತಹ ಇನ್ನೊಬ್ಬ ಗ್ರೂಪ್ ಮೆಂಬರ್ ಡ್ರೈವರ್
ಸೀಟ್ ಕೆಳಗಡೆಗೆ ಒಂದು ಟೈಮ್ ಬಾಂಬ್ ಕೂಡ ಫಿಕ್ಸ್ ಮಾಡ್ತಾ ಇದ್ದ. ಸೊ ಅದೇ ತರ ಇವರು 3 ಟ್ಯಾಕ್ಸಿಗಳಲ್ಲಿ ಈ ತರ ಟೈಮ್ ಬಾಂಬ್ ನ ಫಿಕ್ಸ್ ಮಾಡಿದ್ರು. ಸೊ ಅದರಲ್ಲಿ ಒಂದು ಬ್ಲಾಸ್ಟ್ ಆಗಿರಲ್ಲ, ಇನ್ನೆರಡು ಬೇರೆ ಬೇರೆ ಪ್ಲೇಸ್ ನಲ್ಲಿ ಇದ್ದಾಗ ಬ್ಲಾಸ್ಟ್ ಆಗುತ್ತೆ. ಪ್ಯಾಸೆಂಜರ್ ಡ್ರೈವರ್ ಜೊತೆಗೆ ಅಕ್ಕಪಕ್ಕ ಇದ್ದವರು ಕೂಡ ಸುಮಾರು 20 ಜನರ ಸಾವಾಗುತ್ತೆ. ಪೊಲೀಸರಿಗೆ ಒಂದಕ್ಕೊಂದು ಲಿಂಕೇ ಇಲ್ದಿರುವಂತಹ ಈ ತರದ ಬ್ಲಾಸ್ಟ್ ಗಳು ಆಗ್ತಿರೋದ್ರಿಂದಾಗಿ ತುಂಬಾನೇ ಕನ್ಫ್ಯೂಷನ್ಸ್ ಆಗುತ್ತೆ. ಇವನ್ ಸ್ಟೇಟ್ ಗೌರ್ಮೆಂಟ್ ಗೆ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಏನು ಇವರು ತಾಜ್ ಹೋಟೆಲ್ ನಲ್ಲಿ 6th ಫ್ಲೋರ್ ನಲ್ಲಿ 2 ಜನ ಒಂದು ಕಂಟ್ರೋಲ್ ರೂಮ್ ರೆಡಿ ಮಾಡ್ತಾ ಇದ್ರು. ಅವಾಗ ಇವರ ಇನ್ನಿಬ್ರು ಟೀಮ್ ಮೆಂಬರ್ ಆದಂತಹ ನಾಜೀರ್ ಅಂಡ್ ಶೋಭಿಯಾನು ಕೂಡ ಅಲ್ಲಿ ರೀಚ್ ಆಗ್ತಾರೆ. ಸ್ವಿಮ್ಮಿಂಗ್ ಪೂಲ್ ನ ಪಕ್ಕದಿಂದ ಬಂದಂತ ಇವರು ಕಂಡಂತ ಎಲ್ರು ಕೂಡ ಶೂಟ್ ಮಾಡ್ತಾ ಒಳಗಡೆ ಬರ್ತಾರೆ. ಅಂಡ್ 4 ಜನರನ್ನ ತಮ್ಮ ಜೊತೆ ಕರ್ಕೊಂಡು ಅದೇ 520 ರೂಮ್ ಗೆ ಕರ್ಕೊಂಡ್ ಬಂದು ಅವ್ರನ್ನ ಹಾಸ್ಟೇಜ್ ಆಗಿ ಇಟ್ಕೋತಾರೆ. ಅಂಡ್ ಈ ಸಂದರ್ಭದಲ್ಲಿ ಟೋಟಲ್ ಆಗಿ 4 ಜನ ಟೆರರಿಸ್ಟ್ ಮತ್ತೆ 5 ಜನ ಹಾಸ್ಟೇಜಸ್ ಈ ರೂಮ್ ನಲ್ಲಿ ಇದ್ದಾರೆ. ಈ 4 ಜನರ ಗುಂಪಲ್ಲಿ ಒಬ್ಬ ಕಾಲ್ ನಲ್ಲಿ ಒಬ್ಬರೊಟ್ಟಿಗೆ ಜೋರಾಗಿ ಮಾತಾಡ್ತಿರ್ತಾನೆ, ಏನ್ ಮಾಡ್ಬೇಕು, ನೆಕ್ಸ್ಟ್ ಪ್ಲಾನ್ ಏನು ಅಂತ ಹೇಳಿ. ಅದ್ರೊಟ್ಟಿಗೆ ಇನ್ನೊಬ್ಬ ಇಲ್ಲಿದ್ದಂತಹ 5 ಜನರ ಹಾಸ್ಟೇಜಸ್ ಐಡಿನ ತಗೊಂಡು ಇವರೆಲ್ಲ ಯಾರಾದ್ರೂ ಫೇಮಸ್ ಇರೋರು ಇದಾರ, ಯಾರಾದ್ರೂ ಬಿಸ್ನೆಸ್ ಮನ್ ಇದಾರ ಅಂತ ಹೇಳಿ ಗೂಗಲ್ ನಲ್ಲೂ ಕೂಡ ಸರ್ಚ್ ಮಾಡ್ತಿರ್ತಾನೆ. ಯಾಕಂದ್ರೆ ಇದ್ರಲ್ಲಿ ಯಾರು VIP ವ್ಯಕ್ತಿ ಇದ್ರೆ ಅವ್ರನ್ನ ಇಟ್ಕೊಂಡು ನಾವು ಇಂಡಿಯನ್ ಗೌರ್ಮೆಂಟ್ ಜೊತೆಗೆ ನೆಗೋಷಿಯೇಟ್ ಮಾಡಬಹುದು ಅಂತ ಹೇಳಿ. ಬಟ್ ಇವ್ರಿಗೆ ಆ 5 ಜನದಲ್ಲಿ ಯಾರು ಕೂಡ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳು ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ತಮ್ಮ ಬುಲೆಟ್ ನ ವೇಸ್ಟ್ ಮಾಡ್ಕೋಬಾರ್ದು, ಇವ್ರನ್ನ ಸಾಯಿಸಿ ಅಂತ ಹೇಳಿ ಅವ್ರನ್ನ ಆ ರೂಮ್ ಒಳಗಡೆ ಇಟ್ಟು ಆ ರೂಮ್ ಗೆ ಇವರು ಬೆಂಕಿ ಹಚ್ಚಿ ಅದನ್ನ ಲಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಬಟ್ ಥ್ಯಾಂಕ್ ಗಾಡ್ ಆ 5 ಜನರು ವಿಂಡೋನ ಬ್ರೇಕ್ ಮಾಡಿ ಅಲ್ಲಿದ್ದಂತಹ ಸ್ಕರ್ಟನ್ ಮತ್ತೆ ಬೆಡ್ ಶೀಟ್ ಗಳನ್ನ ಕಟ್ಟಿ ಆ ಒಂದು ರೂಮ್ ನಿಂದ ಕೆಳಗಡೆ ರೂಮ್ ಗೆ ಶಿಫ್ಟ್ ಆಗಿ ತಮ್ಮ ಜೀವನ ಉಳಿಸ್ಕೋತಾರೆ. ನೋಡಿ, ಈ ಸಂದರ್ಭಕ್ಕೆ ಆಲ್ರೆಡಿ 31 ಜನರನ್ನ ಇವರು ಸಾಯಿಸಿದ್ರೆ ಇನ್ನೂ ಸಾವಿರಾರು ಜನ ಆ ಹೋಟ್ಲ್ ಒಳಗಡೆನೆ ಇದ್ರು. ಒಂದ್ ಕಡೆಗೆ ತಾಜ್ ಹೋಟೆಲ್ ನಲ್ಲಿ ಇವರ 4 ಜನ ಅಟ್ಯಾಕ್ ಮಾಡ್ತಾ ಇದ್ರೆ, ಇವರ 4ನೇ ಗುಂಪಾದಂತ ನಾಜಿರ್ ಮತ್ತೆ ಬಾಬರ್ ಇಮ್ರಾನ್ ಅನ್ನಂತ ಟೆರರಿಸ್ಟ್ ನರಿಮನ್ ಹೌಸ್ ನ ತಲುಪಿರ್ತಾರೆ. ನೋಡಿ, ಅಲ್ಲಿರುವಂತಹ ಜನರನ್ನ ಇವರು ಹಾಸ್ಟೇಜ್ ಆಗಿ ಇಟ್ಕೊಂಡು ವೇಟ್ ಮಾಡ್ತಾ ಇದ್ರು, ಇದ್ರಲ್ಲಿ ಯಾರಾದ್ರೂ ಇಂಪಾರ್ಟೆಂಟ್ ವ್ಯಕ್ತಿಗಳು ಸಿಗ್ಬೋದಾ ಅಂತ ಹೇಳಿ. ನೋಡಿ, ಈ ನರಿಮನ್ ಹೌಸ್ ನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಇವ್ರದ್ದು ಇನ್ನೊಂದು ಮೋಟಿವ್ ಇರುತ್ತೆ. 5 ಫ್ಲೋರ್ ನ ಈ ಬಿಲ್ಡಿಂಗ್ ನ ಜೂಯಿಶ್ ಆರ್ಗನೈಸೇಷನ್ ಅವರು 2 ವರ್ಷದ ಹಿಂದೆ ಖರೀದಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇದು ಒಂದು ಯಹೂದಿಯ ಸೆಂಟರ್ ಆಗಿತ್ತು. ಸೊ ಎಷ್ಟೋ ಯಹೂದಿಗಳು ಇಲ್ಲಿ ಬಂದು ಉಳ್ಕೊಂಡು ತುಂಬಾ ಪ್ರೇಯರ್ ಗಳನ್ನ ಮಾಡ್ತಾ ಇದ್ರು. ಅಂಡ್ ಇದ್ರೊಳಗಡೆಗೆ ಇಸ್ರೇಲ್ ನ ಒಬ್ಬ ಫೇಮಸ್ ಫ್ರೀಸ್ಟ್ ಅವರ ಫ್ಯಾಮಿಲಿ ಜೊತೆಗೆ ಸ್ಟೇ ಆಗಿದ್ರು. ಅವರನ್ನ ಒತ್ತೆ ಹಾಳಾಗಿ ಇಟ್ಕೊಂಡಂತಹ ಇವರು ಆ ಒಂದು ಫ್ರೀಸ್ಟ್ ಕಡೆಯಿಂದ ಇಸ್ರೇಲ್ ನ ಎಂಬೆಸಿಗೂ ಕೂಡ ಕಾಲ್ ಮಾಡಿಸಿ ನೆಗೋಷಿಯೇಟ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಇದೊಂದು ಜೂಯಿಶ್ ಕಮ್ಯುನಿಟಿಗೆ ಸೇರಿದಂತಹ ಬಿಲ್ಡಿಂಗ್ ಆಗಿರೋದ್ರಿಂದಾಗಿ ಇಲ್ಲಿರುವಂತಹ ಹೆಚ್ಚಾನೆಚ್ಚು ಸಿಟಿಸನ್ಸ್ ಗಳು ಬಂದು ಇಸ್ರೇಲ್ ನವರೇ ಆಗಿರ್ತಾ ಇದ್ರು. ಸೊ ಇವ್ರನ್ನ ಸಾಯಿಸುವಂತ ಉದ್ದೇಶ ಇವ್ರದ್ದಾಗಿರ್ಲಿಲ್ಲ, ಬದಲಾಗಿ ಇಸ್ರೇಲ್ ತಮ್ಮ ಸಿಟಿಸನ್ಸ್ ನ ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಇಂಡಿಯಾ ಮೇಲೆ ಪ್ರೆಷರ್ ಹಾಕುತ್ತೆ ಅನ್ನೋದು ಇವ್ರ ಯೋಚನೆ ಆಗಿತ್ತು. ಈ ಟೆರರಿಸ್ಟ್ ಅಟ್ಯಾಕ್ ಅನ್ನೋದು ದೇಶದ ಸದೃಢತೆ ಅಷ್ಟೇ ಅಲ್ಲದೆ ದೇಶದ ಹೊರಗಡೆಯವರು ಕೂಡ ಇಂಡಿಯಾಗ್ ಬರ್ಬೇಕಂದ್ರೆ ಭಯ ಪಡಬೇಕು, ಆ ರೀತಿಯಾದಂತಹ ಒಂದು ವಾತಾವರಣವನ್ನ ನಾವು ಇಂಡಿಯಾನಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಇವ್ರ ಥಾಟ್ ಆಗಿತ್ತು. ಸೊ ಯಾವಾಗ ಈ ನರಿಮನ್ ಹೌಸ್ ನಲ್ಲಿರುವಂತಹ ಪ್ರೀಸ್ಟ್ ಗ್ಯಾಬ್ರಿಯಲ್ ಏನ್ ಹೇಳಿದೆ, ಅವರು ಅವರ ಎಂಬಸಿಗೆ ಕಾಲ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ವೋ, ಅವಾಗ ಈ ಟೆರರಿಸ್ಟ್ ಅವ್ರನ್ನು ಕೂಡ ಸಾಯಿಸ್ತಾರೆ. ಅವರೊಟ್ಟಿಗೆ ಆ ಮನೆಯಲ್ಲಿದ್ದಂತಹ 9 ಜನರನ್ನ ಇವರು ಶೂಟ್ ಮಾಡ್ತಾರೆ. ನೋಡಿ, ಒಂದ್ ಕಡೆಗೆ CST ರೈಲ್ವೆ ಸ್ಟೇಷನ್, ತಾಜ್ ಹೋಟೆಲ್, ಲಿಯೋನಾರ್ಡ್ ಕೆಫೆ, ನರಿಮನ್ ಹೌಸ್ ನಲ್ಲಿ ಅಟ್ಯಾಕ್ ಆಗ್ತಾ ಇದ್ರೆ ಇವರ 5ನೇ ಗುಂಪಾದಂತಹ ಅಬ್ದುಲ್ ರೆಹಮಾನ್ ಮತ್ತೆ ಅಬ್ದುಲ್ಲಾ ಬೋಟ್ ಅನ್ನ ತಗೊಂಡು ಓಬ್ರಾಯ್ ಹೋಟೆಲ್ ಹತ್ರ ಬಂದು ಆ ಬೋಟ್ ನ ಸ್ಟಾಪ್ ಮಾಡಿ ಓಬ್ರಾಯ್ ಹೋಟೆಲ್ ಗೆ ಎಂಟರ್ ಆಗ್ತಾರೆ. ಇಲ್ಲೂ ಕೂಡ ಇವರ ಅಟ್ಯಾಕ್ ನ ಸ್ಟೆಪ್ ಸೇಮ್ ಆಗಿತ್ತು. ಹಿಂದಿನ ಅಟ್ಯಾಕ್ ಗಳು ಯಾವ ರೀತಿಯಾಗಿ ನಡೆದಿತ್ತು ಅದೇ ತರನಾಗಿ ಇವರು ಅಂದಾಜೊಂದಾಗಿ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತಾರೆ. ಹೋಟೆಲ್ ನ ಲಾಬಿನಲ್ಲಿ ತಮ್ಮ AK-47 ನ ಮೂಲಕ ಫೈರಿಂಗ್ ಮಾಡ್ತಿದ್ದಂತ ಇವರು ಪ್ರದೀಪ್ ಮತ್ತೆ ಜಾರ್ಡನ್ ಅನ್ನುವಂತ 2 ಜನರನ್ನ ಹಾಸ್ಟೇಜ್ ಆಗಿ ಇಟ್ಕೊಂಡು ಉಳಿದ ಎಲ್ರು ಕೂಡ ಸಾಯಿಸ್ತಾರೆ. ನೋಡಿ, ಇವ್ರೇನು ಇಬ್ಬರನ್ನ ಹಾಸ್ಟೇಜ್ ಆಗಿ ತಗೊಂಡಿದ್ರು, ಅದರಲ್ಲಿದ್ದಂತಹ ಜಾರ್ಡನ್ ಅನ್ನೋ ವ್ಯಕ್ತಿಗೆ ಇವ್ರು ಹೇಳ್ತಾರೆ, ಇಲ್ಲಿರುವಂತಹ ಲಿಕ್ಕರ್ ಬಾಟ್ಲಿಗಳನ್ನ ತಗೊಂಡು ಫ್ಲವಿಡ್ ಮತ್ತೆ ಸ್ಕರ್ಟನ್ ಏನಿದಾವೆ ಅದೆಲ್ಲದಕ್ಕೂ ಈ ಆಲ್ಕೋಹಾಲ್ ನ ಸಿಂಪಿಸಿ ಅದಕ್ಕೆ ನೀನ್ ಬೆಂಕಿ ಹಾಕ್ಬೇಕು ಅಂತ ಹೇಳಿ. ಯಾವಾಗ ಜೋರ್ಡನ್ ಇದಕ್ಕೆ ಒಪ್ಕೊಳ್ಳೋದಿಲ್ವೋ ಅವರನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸ್ತಾರೆ. ಅವ್ರು ಇದೇ ಕೆಲಸವನ್ನ ಪ್ರದೀಪ್ ಕೂಡ ಹೇಳ್ತಾರೆ. ಪ್ರದೀಪ್ ಅವರು ಧೈರ್ಯ ತಗೊಂಡು ಅಲ್ಲಿ ಬೆಂಕಿ ಹಚ್ಚೋದನ್ನು ಕೂಡ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಈ 2 ಟೆರರಿಸ್ಟ್ ಆತನನ್ನ ಹೆದರ್ಸ್ತಾರೆ, ಈ ಹೋಟೆಲ್ ನಲ್ಲಿ VIP ರೂಮ್ಸ್ ಎಲ್ಲಿದಾವೆ ಅಂತ ಹೇಳಿ. ಅಂಡ್ ಪ್ರದೀಪ್ ಅವ್ರನ್ನ VIP ರೂಮ್ ಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಲಿಫ್ಟ್ ಒಳಗಡೆ ಹೋದ ಮೇಲೆ ಲಿಫ್ಟ್ ನ ಕ್ಲೋಸ್ ಮಾಡ್ಕೊಂಡು ಗ್ರೌಂಡ್ ಫ್ಲೋರ್ ಗೆ ಬಂದು ಅಲ್ಲಿಂದ ತಪ್ಪಿಸ್ಕೋತಾರೆ. ಸೊ ಇದರಿಂದ ಕೋಪಗೊಂಡಂತ 2 ಜನ ಟೆರರಿಸ್ಟ್ ಲಿಫ್ಟ್ ಜೊತೆಗೆ ಸುತ್ತಮುತ್ತ ಗುಂಡಿನ ಸುರಿಮಳೆನೆ ಹರಿಸಿರ್ತಾರೆ. ಸೊ ಈ ಗುಂಡಿನ ದಾಳಿನಲ್ಲಿ ಸುಮಾರು 30 ಜನಕ್ಕಿಂತ ಹೆಚ್ಚು ಜನ ಸಾವನ್ನಪ್ತಾರೆ.
ನೋಡಿ, ಒಂದೇ ದಿನ ಒಂದೇ ಟೈಮ್ ನಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಆದಂತ ಈ ಅಟ್ಯಾಕ್ ನ ಕೇಳಿ ಮುಂಬೈ ಪೊಲೀಸ್ ಎಲ್ಲರೂ ಕೂಡ ತಣ್ಣಗಾಗೋಗಿದ್ರು. ಯಾವ್ಯಾವ ಪ್ಲೇಸ್ ನಲ್ಲಿ ಯಾವ ರೀತಿಯಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವ್ರು ಪ್ರಿಪೇರ್ ಇರಲಿಲ್ಲ. ಯಾವಾಗ ಈ CST ಸ್ಟೇಷನ್ ನಲ್ಲಿ ಆಗಿರುವಂತಹ ಗುಂಡಿನ ದಾಳಿ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಗುತ್ತೋ, ಮುಂಬೈನ ATS ಹೆಡ್ ಆದಂತಹ ಹೇಮಂತ್ ಕರ್ಕರೆ ಅವರು ತಮ್ಮ ಟೀಮ್ ಜೊತೆಗೆ ಈ CST ಸ್ಟೇಷನ್ ಗೆ ರೀಚ್ ಆಗ್ತಾರೆ. ಇವ್ರು CST ಸ್ಟೇಷನ್ ಗೆ ಬರೋದ್ರಲ್ಲಿ ಲೇಟ್ ಆಗಿತ್ತು. ಆ 2 ಜನ ಆತಂಕವಾದಿಗಳು ಅಲ್ಲಿಂದ ಹೊರಟೋಗಿದ್ರು. ಅಷ್ಟರಲ್ಲಿ ಅವ್ರಿಗೊಂದು ಕಾಲ್ ಬರುತ್ತೆ, ಯಾರೋ 2 ಜನ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಗಾಮಾ ಹಾಸ್ಪಿಟಲ್ ಹತ್ರ ಓಡಾಡ್ತಿದ್ದಾರೆ ಅಂತ ಹೇಳಿ. ಈ ಕ್ಲೂ ಸಿಕ್ಕ ತಕ್ಷಣನೇ ಹೇಮಂತ್ ಕರ್ಕರೆ ಅವರು ಸ್ಟೇಷನ್ ಇಂದ ಗಾಮಾ ಹಾಸ್ಪಿಟಲ್ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ನೋಡಿ, ಈ ಗಾಡಿನಲ್ಲಿ ಹೇಮಂತ್ ಕರ್ಕರೆ ಅವ್ರ ಜೊತೆಗೆ ACP ಅಶೋಕ್ ಕಾಮ್ತೆ ಮತ್ತೆ ವಿಜಯ್ ಸಲಾಸ್ಕರ್, ಅದ್ರ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಅರುಣ್ ಜಾಧವ್ ಮತ್ತೆ ಅವ್ರ ಜೊತೆಗೆ 3 ಜನ ಕಾನ್ಸ್ಟೇಬಲ್ ಗಳು ಕೂಡ ಇದ್ರು. ಇನ್ನೇನು ಇವರ ಕಾರ್ ಗಾಮಾ ಹಾಸ್ಪಿಟಲ್ ರೀಚ್ ಆಗ್ಬೇಕು ಅನ್ನೋ ಅಷ್ಟರಲ್ಲೇನೆ CST ಸ್ಟೇಷನ್ ನಲ್ಲಿ ಏನ್ ಅಟ್ಯಾಕ್ ಮಾಡಿದ್ರು ಕಸಬ್ ಮತ್ತೆ ಇಸ್ಮಾಯಿಲ್, ಅವ್ರು ಸಡನ್ ಆಗಿ ಇವರ ಜೀಪ್ ಮುಂದೆನೆ ಬಂದ್ ನಿಂತ್ಕೊಂಡು ಇವ್ರ ಮೇಲೆ ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜೀಪ್ ಮೇಲೆ AK-47 ನ 2 ಮ್ಯಾಗಝಿನ್ ನ ಇವ್ರು ಕಂಪ್ಲೀಟ್ ಆಗಿ ಖಾಲಿ ಮಾಡ್ತಾರೆ. ಇವನ್ ಕಾರ್ ನಲ್ಲಿ ಇದ್ದಂತವ್ರು ಕೂಡ ಇವ್ರಿಗೆ ಶೂಟ್ ಮಾಡ್ತಾರೆ. ಕಸಬ್ ನ ಕೈಗೂ ಕೂಡ ಒಂದ್ ಗುಂಡ್ ತಾಗುತ್ತೆ. ಸೊ ಇವ್ರ ಹತ್ರ ಇದ್ದಂತಹ AK-47 ಇಂದ ಅವ್ರು ಉಳ್ಕೊಳ್ಳೋದು ಕಷ್ಟ ಆಗಿತ್ತು. ಯಾವಾಗ ಪೊಲೀಸ್ ಜೀಪ್ ಕಡೆಯಿಂದ ಇವ್ರ ಮೇಲೆ ಫೈರಿಂಗ್ ನಿಂತ್ಕೊಳ್ಳುತ್ತೋ, ಇವ್ರಿಬ್ರು ಹತ್ರ ಹೋಗಿ ನೋಡ್ತಾರೆ ಯಾರಾದ್ರೂ ಪೊಲೀಸರು ಇನ್ನೂ ಬದುಕಿದಾರ ಅಂತ ಹೇಳಿ. ಯಾವಾಗ ಅವರು ಬದುಕಿಲ್ಲ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗುತ್ತೋ, ಆ ಕಾರ್ ಒಳಗಡೆ ಇದ್ದಂತಹ 3 ಜನರ ಡೆಡ್ ಬಾಡಿನ ಇವ್ರು ಹೊರಗಡೆ ತೆಗೆದು ಹಾಕ್ತಾರೆ. ಸೊ ಈ ಒಂದು ಅಟ್ಯಾಕ್ ನಲ್ಲಿ ಹೇಮಂತ್ ಕರ್ಕರೆ, ಅಶೋಕ್ ಕಾಮ್ತೆ ಮತ್ತೆ ವಿಜಯ್ ಸಲ್ವಾಸ್ಕರ್ ಅವರು ಸಾವನ್ನಪ್ತಾರೆ. ಇವನ್ ಇವರು ಹಿಂದಿನ ಸೀಟ್ ನಲ್ಲಿ ಇದ್ದಂತಹ ಕಾನ್ಸ್ಟೇಬಲ್ ಗಳ ಡೆಡ್ ಬಾಡಿನೂ ಕೂಡ ತೆಗೆದು ಬಿಸಾಕಕ್ ನೋಡ್ತಾರೆ. ಬಟ್ ಇವ್ರು ಮಾಡಿದಂತಹ ಅಟ್ಯಾಕ್ ಗೆ ಆ ಕಾರ್ ನ ಡೋರ್ ಓಪನ್ ಆಗಲ್ಲ. ಸೊ ಹಾಗಾಗಿ ಡ್ರೈವರ್ ಸೀಟ್ ಮತ್ತೆ ಪಕ್ಕದ ಸೀಟ್ ಅಲ್ಲಿ ಕೂತಿದ್ದಂತಹ 3 ಜನರನ್ನ ಕೆಳಗಡೆ ಬಿಸಾಕಿ ಅದೇ ಗಾಡಿನ ತಗೊಂಡು ಇವ್ರು ಅಲ್ಲಿಂದ ಹೊರಡ್ತಾರೆ. ಇವನ್ ಆ ಗಾಡಿ ಡ್ಯಾಮೇಜ್ ಆಗಿರೋದ್ರಿಂದಾಗಿ ಸ್ವಲ್ಪ ದೂರ ಹೋಗಿ ಆ ಗಾಡಿ ಪಂಚರ್ ಕೂಡ ಆಗುತ್ತೆ. ಸೊ ಅದರಿಂದ ಇಳಿದಂತ ಇವರಿಬ್ರು ಎದುರುಗಡೆಯಿಂದ ಬರ್ತಿದ್ದಂತಹ ಒಂದು ಸ್ಕೋಡಾ ಕಾರ್ ನ ನಿಲ್ಸಿ ಅದ್ರೊಳಗಡೆ ಇದ್ದಂತಹ ಜನರನ್ನ ಇಳಿಸಿ ಆ ಕಾರ್ ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಒಂದು ಒಳ್ಳೆ ವಿಷಯ ಏನು ಅಂದ್ರೆ, ಅವ್ರಿದ್ದಂತಹ ಅರ್ಜೆಂಟ್ ನಲ್ಲಿ ಆ ಫ್ಯಾಮಿಲಿನ ಶೂಟ್ ಮಾಡೋದನ್ನ ಇವರು ಮರ್ತಿರ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಇವ್ರು ಏನು ಜೀಪ್ ನ ಈಗ ತಗೊಂಡ್ ಬಂದಿದ್ರು, ಆ ಜೀಪ್ ನಲ್ಲಿ ಇದ್ದಂತಹ ಅರುಣ್ ಜಾಧವ್ ಹೆಡ್ ಕಾನ್ಸ್ಟೇಬಲ್ ಅವ್ರು ಇನ್ನೂ ಕೂಡ ಸತ್ತಿರ್ಲಿಲ್ಲ. ತಕ್ಷಣ ಅವರು ಕಾಲ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ತರ ಒಂದು ಸ್ಕೋಡಾ ಕಾರ್ ನ ತಗೊಂಡು ಮಲಬಾರ್ ಹಿಲ್ಸ್ ಕಡೆಗೆ ಅವ್ರು ಹೋಗಿದ್ದಾರೆ ಅಂತ ಹೇಳಿ. ಅಂಡ್ ಅರುಣ್ ಜಾಧವ್ ಅವರು ಅವರಿಬ್ರು ಮಾತಾಡುವಾಗ ಅದನ್ನ ಕೇಳಿಸ್ಕೊಂಡಿದ್ರು. ಅವರ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಮತ್ತೆ ಯಾವ ಡೈರೆಕ್ಷನ್ ನಲ್ಲಿ ಅವ್ರು ಅಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಎಲ್ಲ ಇನ್ಫಾರ್ಮೇಶನ್ ಅವರು ಪೊಲೀಸರಿಗೆ ಕೊಟ್ಟಿರ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ಪೊಲೀಸರು ಮುಂಬೈನ ಗಲ್ಲಿಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಇವ್ರಿಗೋಸ್ಕರ ಕಾಯ್ತಾ ಇದ್ರು. ಇವನ್ ಅವರು ಯಾವ ಡೈರೆಕ್ಷನ್ ಅಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಆ ರೋಡ್ ಗಳಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿತ್ತು. ಸೊ ಯಾವಾಗ ಈ 2 ಟೆರರಿಸ್ಟ್ ಗಳು ಸ್ಕೋಡಾ ಕಾರ್ ನ ತಗೊಂಡ್ಬಂದು ಆ ಪೊಲೀಸ್ ಬ್ಯಾರಿಕೇಡ್ ಹತ್ರ ನಿಲ್ಲಿಸ್ತಾರೆ, ಇವ್ರಿಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಸೊ ರೋಡ್ ಪಕ್ಕದಲ್ಲಿ ಇದ್ದಂತಹ ಡಿವೈಡರ್ ನ ಕ್ರಾಸ್ ಮಾಡಿ ಇವ್ರು ಅಲ್ಲಿಂದ ತಪ್ಪಿಸ್ಕೊಳ್ಳಂತಹ ಪ್ರಯತ್ನ ಮಾಡ್ತಾರೆ. ಅಷ್ಟರಲ್ಲೇ ಪೊಲೀಸರು ಫೈರಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಸಡನ್ ಆಗಿ ಎಲ್ಲಾ ಕಡೆಯಿಂದ ಆದಂತಹ ಈ ಫೈರಿಂಗ್ ಇಂದಾಗಿ 2 ಜನ ಟೆರರಿಸ್ಟ್ ಗಳಿಗೆ ಪ್ಲಾನೇ ಇರ್ಲಿಲ್ಲ ಇದನ್ನ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಹೇಳಿ. ಯಾವಾಗ ಆ ಕಾರಿಂದ ಯಾವುದೇ ತರನಾದಂತ ಫೈರಿಂಗ್ ಆಗಲ್ವೋ, ಪೊಲೀಸರಿಗೆ ಅನ್ಸುತ್ತೆ ಮೇ ಬಿ ಅವ್ರು ಸತ್ತಿರ್ಬೋದು ಅಂತ ಹೇಳಿ. ಬಟ್ ಯಾರಿಗೂ ಆ ಕಾರ್ ಹತ್ರ ಹೋಗಿ ನೋಡುವಂತ ಧೈರ್ಯ ಇರ್ಲಿಲ್ಲ. ಅಷ್ಟು ಜನ ಪೊಲೀಸರ ಮಧ್ಯದಲ್ಲಿ ತನ್ನ ಪ್ರಾಣದ ಹಂಗು ತೋರ್ದು ಕೈಯಲ್ಲಿ ಒಂದು ಸಣ್ಣ ಲಾಠಿ ಹಿಡ್ಕೊಂಡು ಅವ್ರು ಸತ್ತಿದಾರ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ASI ತುಕಾರಾಮ್ ಆಮ್ಲೆ ಅವರು ಮುಂದೆ ಬರ್ತಾರೆ. ಈ ಟೆರರಿಸ್ಟ್ ಗಳ ಕಾರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ, ಕಾರ್ ಒಳಗಡೆ ಇದ್ದಂತ ಒಬ್ಬ ಟೆರರಿಸ್ಟ್ ಇಸ್ಮಾಯಿಲ್ ನ ತಲೆಗೆ ಗುಂಡು ಬಿದ್ದು ಸತ್ತಿದ್ರೆ ಕಸಬ್ ಇನ್ನೂ ಕೂಡ ಜೀವಂತವಾಗೇ ಇದ್ದ. ತುಕಾರಾಮ್ ಓಬ್ಲೆ ಅವರು ಆತನ ಗನ್ ಅನ್ನ ಗಟ್ಟಿಯಾಗಿ ಹಿಡ್ಕೋತಾರೆ. ಕಸಬ್ ಸಡನ್ ಆಗಿ ಅವ್ರ ಮೇಲೆ ಗುಂಡಿನ ಮಳೆನೆ ಹರಿಸ್ತಾನೆ. ನೋಡಿ, ಈ ASI ತುಕಾರಾಮ್ ರವರ ಹೊಟ್ಟೆನಲ್ಲಿ 12 ಬುಲೆಟ್ ಗಳನ್ನ ಈತ ಫೈರ್ ಮಾಡಿದ್ದ. ಆದ್ರೂ ಕೂಡ ತುಕಾರಾಮ್ ಅವರು ಆತನನ್ನ ಕೈ ಬಿಟ್ಟಿರ್ಲಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅಷ್ಟರಲ್ಲೇ ಎಲ್ಲಾ ಪೊಲೀಸರು ಬಂದು ಆತನನ್ನ ಹಿಡ್ಕೋತಾರೆ. ಒಬ್ಬ ಟೆರರಿಸ್ಟ್ ಅನ್ನ ಜೀವಂತವಾಗಿ ಇಲ್ಲಿ ಹಿಡಿಲಾಗುತ್ತೆ. ಸೊ ಈ ಘಟನೆಯಿಂದ ತುಕಾರಾಮ್ ಓಂಬ್ಲೆ ಅವರು ಅಲ್ಲೇ ತಮ್ಮ ಪ್ರಾಣವನ್ನ ಬಿಡ್ತಾರೆ. ಬಟ್ ಅವರ ಸಾವು ಯಾವುದೇ ತರನಾದಂತ ವ್ಯರ್ಥ ಆಗಲ್ಲ. 10 ಜನ ಟೆರರಿಸ್ಟ್ ಗಳಲ್ಲಿ ಆಲ್ರೆಡಿ ಒಬ್ಬನನ್ನ ಹೊಡೆದಾಕಿದ್ರೆ ಇನ್ನೊಬ್ಬನನ್ನ ಜೀವಂತವಾಗಿ ಹಿಡಿಯಲಾಗಿದೆ. ಬಾಕಿ ಇನ್ನು 8 ಜನ ಟೆರರಿಸ್ಟ್ ಗಳು ಮುಂಬೈನಲ್ಲಿ ತಮ್ಮ ರುದ್ರ ತಾಂಡವನೇ ಆಡ್ತಿದ್ದಾರೆ. ನೋಡಿ, ಇಲ್ಲಿ ಹಿಡಿದಿರುವಂತಹ ಟೆರರಿಸ್ಟ್ ನ ಹೆಸರು ಕಸಾಬ್. ಈತ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ತುಂಬಾನೇ ಪೊಲೀಸರಿಗೆ ಹೆಲ್ಪ್ ಆಗ್ತಾನೆ. ಆದ್ರೆ ಇನ್ನೂ ಕೂಡ 8 ಜನ ಟೆರರಿಸ್ಟ್ ಗಳು ಜೀವಂತವಾಗಿದ್ದಾರೆ. ನೋಡಿ, ಈ 8 ಜನರನ್ನ ಯಾವ ರೀತಿಯಾಗಿ ಸೆದೆ ಬಡಿಯಲಾಗುತ್ತೆ ಮತ್ತೆ ಇವರ ಮುಂದಿನ ಅಟ್ಯಾಕ್ ನ ಪ್ಲಾನ್ ಆದ್ರೂ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವ್ರು ಯಾಕೆ ಈ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಮತ್ತೆ ಇಷ್ಟೊಂದು ಆರ್ಗನೈಸ್ಡ್ ಆಗಿ ಇವರು ಪ್ಲಾನ್ ಮಾಡ್ಲಿಕ್ಕೆ ಇವರ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನೋಡಿ 6 ಡಿಸೆಂಬರ್ 1992 ನಲ್ಲಿ ಬಾಬ್ರಿ ಮಸೀದ್ ನ ಒಡೆದು ಬೀಳಿಸಿದ ಮೇಲೆ ಇಂಡಿಯಾದಲ್ಲಿ ತುಂಬಾನೇ ರಿಲಿಜಿಯಸ್ ಸಂಬಂಧಪಟ್ಟಂಗೆ ದಂಗೆಗಳು ಆಗ್ತಾ ಇದ್ವು. ಅಂತದ್ರಲ್ಲಿ ಎಷ್ಟೋ ಇಸ್ಲಾಮಿಕ್ ಟೆರರಿಸ್ಟ್ ಗ್ರೂಪ್ ಗಳು ಕೂಡ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ವು. ಸೊ ಇದಕ್ಕೆ ಎಕ್ಸಾಂಪಲ್ ಅನ್ನೋ ತರಾನೇ 1993ರಲ್ಲಿ ಮುಂಬೈನಲ್ಲಿ ಸುಮಾರು 12 ಕಡೆಗೆ 1 by 1 ಬಾಂಬ್ ಅಟ್ಯಾಕ್ ಗಳು ಕೂಡ ಆಗುತ್ತೆ. ಒಂದೇ ಸಿಂಗಲ್ ಡೇ ನಲ್ಲಾದಂತಹ ಈ ಸರಣಿ ಅಟ್ಯಾಕ್ ನಲ್ಲಿ ಸುಮಾರು 257 ಜನ ಪ್ರಾಣ ಕಳ್ಕೊಂಡ್ರೆ 1400 ಜನ ಇಂಜೂರ್ ಆಗಿದ್ರು. ಅಂಡ್ ಇದರ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಈ ಬ್ಲಾಸ್ಟ್ ನಲ್ಲಿ ಯೂಸ್ ಆದಂತಹ RDX ಏನಿದೆ ಅದನ್ನ ಮುಂಬೈಗೆ ಸಮುದ್ರ ಮಾರ್ಗಗಳ ಮೂಲಕ ತರಲಾಗಿತ್ತು ಅಂತ ಹೇಳಿ. ಸೊ ಹಾಗಾಗಿ ಮುಂಬೈ ಸುತ್ತಮುತ್ತ ಇದ್ದಂತಹ ಎಲ್ಲಾ ಕೋಸ್ಟಲ್ ಗಾರ್ಡ್ ಗಳಲ್ಲೂ ಕೂಡ ಹೆಲಿಕಾಪ್ಟರ್ ಮತ್ತೆ ಶಿಫ್ಟ್ ಗಳ ಮೂಲಕ ಪೆಟ್ರೋಲಿಂಗ್ ಕೂಡ ಸ್ಟಾರ್ಟ್ ಮಾಡಲಾಗುತ್ತೆ. ಈ ಪೆಟ್ರೋಲಿಂಗ್ ಮತ್ತೆ ಗಾರ್ಡಿಂಗ್ ಏನಿದೆ ಸುಮಾರು ವರ್ಷಗಳ ಕಾಲ ಕಂಟಿನ್ಯೂ ಆಗ್ಕೊಂಡೇ ಬರುತ್ತೆ. ಬಟ್ 2006ರಲ್ಲಿ ನೇವಿ ಕಡೆಯಿಂದ ಈ ಪೆಟ್ರೋಲಿಂಗ್ ನ ಸ್ಟಾಪ್ ಮಾಡಲಾಗುತ್ತೆ. ಸೊ ಇದನ್ನ ಸ್ಟಾಪ್ ಮಾಡಿರುವಂತಹ ವಿಷಯ ಬೇರೆ ಬೇರೆ ಟೆರರಿಸ್ಟ್ ಗ್ರೂಪ್ ಗಳಿಗೆ ಗೊತ್ತಾದಾಗ ಅವ್ರಿಗೆ ಅಗೇನ್ ಈ ಒಂದು ಸಿ ರೂಟ್ ತುಂಬಾ ಈಸಿ ಆದಂತ ರೂಟ್ ಆಗಿತ್ತು ಮುಂಬೈ ಎಂಟರ್ ಆಗ್ಲಿಕ್ಕೆ. ಸೊ ಈ ತರದ ಅಪಾರ್ಚುನಿಟಿಗೆ ಕಾಯ್ತಾ ಕೂತಿದ್ದಂತಹ ಲಷ್ಕರ್ ಎ ತೈಬಾ ಟೆರರಿಸ್ಟ್ ಗ್ರೂಪ್ ನ ಲೀಡರ್ ಏನಿದ್ದಾನೆ ಹಫೀಜ್ ಸೈಯದ್ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂತಾನೆ. ನೋಡಿ ಇದಕ್ಕಿಂತ ಮುಂಚೆನೂ ಕೂಡ ಈ ಹಫೀಜ್ ಸೈಯದ್ ಭಾರತದ ಮೇಲೆ ಸುಮಾರು ಅಟ್ಯಾಕ್ ಗಳಿಗೋಸ್ಕರ ಪ್ಲಾನ್ ಮಾಡ್ಕೊಂಡಿದ್ದ. ಬಟ್ ಈ ಸಾರಿ ಮಾಡುವಂತ ಅಟ್ಯಾಕ್ ನ ಪ್ಲಾನ್ ತುಂಬಾನೇ ದೊಡ್ಡದಾಗಿತ್ತು. ಬಟ್ ಇದಕ್ಕೋಸ್ಕರ ಅವನಿಗೆ ಹೆಲ್ಪ್ ಮಾಡಕ್ಕೆ ಕೆಲವೊಂದಿಷ್ಟು ಜನರ ಅವಶ್ಯಕತೆ ಇತ್ತು. ಅವರನ್ನ ಈತ ಹುಡುಕ್ತಾ ಇದ್ದ. ಸೊ ಅವಾಗ ಈತನಿಗೆ ಪರಿಚಯ ಆಗೋದು ದಾವೂದ್ ಸೈಯದ್ ಗಿಲಾನಿ. ನೋಡಿ ಈ ದಾವೂದ್ ಸೈಯದ್ ಗಿಲಾನಿ ಏನಿದ್ದಾನೆ ಈತ ಪಾಕಿಸ್ತಾನದಲ್ಲಿ ಡ್ರಗ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಸಾರಿ ಜೈಲ್ಗೂ ಕೂಡ ಹೋಗಿದ್ದ. ಈ ದಾವೂದ್ ಸೈಯದ್ ಗಿಲಾನಿ ಅವರ ತಂದೆ ಸೈಯದ್ ಸಲೀಂ ಗಿಲಾನಿ ಪಾಕಿಸ್ತಾನದವರು ಅಮೆರಿಕದಲ್ಲಿದ್ದಂತಹ ಪಾಕಿಸ್ತಾನ್ ಆಂಬಸಿನಲ್ಲಿ ಡಿಪ್ಲೊಮೇಟ್ ಆಗಿದ್ರು. ಅಂಡ್ ಈತನ ತಾಯಿ ಆಲಿಸ್ ಸೆರೆಲ್ ಹೆಡ್ಲೆ ಒಬ್ಬ ಅಮೆರಿಕನ್ ಆಗಿದ್ರು. ಸೊ ತಂದೆ ಪಾಕಿಸ್ತಾನಿ ಅಂಡ್ ತಾಯಿ ಅಮೆರಿಕನ್ ಆಗಿರೋದ್ರಿಂದಾಗಿ ನೋಡ್ಲಿಕ್ಕೆ ಟೇಟ್ ಒಬ್ಬ ಅಮೆರಿಕನ್ ತರ ಕಾಣಿಸ್ತಿದ್ದ. ಸೊ ಈತ ನೋಡ್ಲಿಕ್ಕೆ ಅಮೆರಿಕನ್ ತರ ಇರೋದ್ರಿಂದಾನೆ ಹಫೀಜ್ ಸೈಯದ್ ಈತನನ್ನ ಯಾವ್ದಾದ್ರು ದೊಡ್ಡ ಕೆಲಸಕ್ಕೆ ಬೇಕಾಗ್ತಾನೆ ಯೂಸ್ ಮಾಡ್ಕೋಬಹುದು ಅಂತೇಳಿ ಈತನನ್ನ ಪರಿಚಯದಲ್ಲಿ ಇಟ್ಕೊಂಡಿದ್ದ. 2001ರಿಂದಾನೇ ಇವರಿಬ್ರು ಪರಿಚಯದಲ್ಲಿದ್ರು. ದಾವೂದ್ ಸೈಯದ್ ಗಿಲಾನಿಗೆ ಇಂಡಿಯಾದ ವಿರುದ್ಧವಾಗಿ ಕಾಶ್ಮೀರಕ್ಕೋಸ್ಕರ ನಮಗೋಸ್ಕರ ಫೈಟ್ ಮಾಡ್ಬೇಕು ಅಂತಾನು ಕನ್ವಿನ್ಸ್ ಮಾಡಿದ್ದ. 2002ರಲ್ಲಿ ಹಫೀಜ್ ಸೈಯದ್ ದಾವೂದ್ ನ ಪಾಕಿಸ್ತಾನ್ಗೆ ಕರೆಸಿ ಕಾಶ್ಮೀರಕ್ಕೋಸ್ಕರ ನಮಗೋಸ್ಕರ ಒಂದು ಫೈಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಅದರೊಟ್ಟಿಗೆ ಆತನನ್ನ ಸುಮಾರು ಸರಿ ಪಾಕಿಸ್ತಾನ್ಗೆ ಕರೆಸ್ಕೊಂಡು ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಅಂಡ್ ನೆಕ್ಸ್ಟ್ ಆತನಿಗೆ ಲಷ್ಕರ್ ಎ ತೈಬಾದ ಟೀಮ್ ನಲ್ಲಿ ಇದ್ದಂತಹ ಎಷ್ಟೋ ಜನರನ್ನ ಪರಿಚಯ ಮಾಡಿಸಲಾಗುತ್ತೆ. ಮೊದಲು ಕಾಶ್ಮೀರ್ಗೋಸ್ಕರ ನೀನ್ ಹೆಲ್ಪ್ ಮಾಡ್ಬೇಕು ಅಂದಿದ್ದಂತ ಇವರು ನಂತರ ಈತನಿಗೆ ಹೇಳ್ತಾರೆ ಇಲ್ಲ ನೀನು ಮುಂಬೈಗೋಸ್ಕರ ನಮಗ್ ನೀನ್ ವರ್ಕ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಈತನಿಗೆ ಹೇಳ್ತಾರೆ ನೀನು ಅಮೆರಿಕಾ ಹೋಗಿ ಮೊದಲು ನಿನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡು ವಾಪಸ್ ಬಾ ಅಂತ. ಸೊ ಅವ್ರು ಹೇಳ್ದಾಗೇನೆ ಈ ದಾವೂದ್ ಸೈಯದ್ ಗಿಲಾನಿ ಪಾಕಿಸ್ತಾನದಿಂದ ಮತ್ತೆ ಅಮೆರಿಕಾಗ ಹೋಗಿ ತನ್ನ ತಾಯಿಯ ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ತನ್ನ ಹೆಸರನ್ನು ಕೂಡ ಚೇಂಜ್ ಮಾಡ್ಕೊತಾನೆ, ಡೇವಿಡ್ ಕೋಲ್ಮನ್ ಹೆಡ್ಲಿ ಅಂತ ಹೇಳಿ. ಇದೆಲ್ಲ ಮಾಡೋದಕ್ಕೋಸ್ಕರ ಈತನಿಗೆ ಪಾಕಿಸ್ತಾನದ ISI ಕೂಡ ಸಪೋರ್ಟ್ ಮಾಡಿರುತ್ತೆ. ನೋಡಿ ಈ ಡೇವಿಡ್ ಹೆಡ್ಲಿಯ ಕೆಲಸ ಏನಾಗಿತ್ತು ಅಂದ್ರೆ ಮುಂಬೈಗೆ ಬಂದು ಅಲ್ಲಿಯ ಇನ್ಫಾರ್ಮೇಶನ್ ತಗೊಂಡು ಹೋಗಿ ಈ ಲಷ್ಕರ್ ಎ ತೈಬಾ ಅವ್ರಿಗೆ ಕೊಡಬೇಕಾಗಿತ್ತು. ಅಂಡ್ ಇದು ಒಂದ್ಸರಿ ಬಂದು ಒಂದೇ ಸರಿ ಎಲ್ಲಾ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋ ಅಷ್ಟು ಈಸಿ ಆಗಿರ್ಲಿಲ್ಲ. ಸೊ ಹಾಗಾಗಿ ಈ ಡೇವಿಡ್ ಹೆಡ್ಲಿ ಆಗಿ ಬದಲಾಗಿರುವಂತಹ ದಾವೂದ್ ಗಿಲಾನಿ ಏನ್ ಮಾಡ್ತಾನೆ ಆತನ ಸ್ಕೂಲ್ ಫ್ರೆಂಡ್ ಆದಂತಹ ತಹವಾರ್ ಹುಸೇನ್ ರಾಣನ ಪರಿಚಯ ಮಾಡ್ಕೋತಾನೆ. ನೋಡಿ ಈ ಹುಸೇನ್ ರಾಣಾ ಪಾಕಿಸ್ತಾನದ ಆರ್ಮಿನಲ್ಲಿ ಆಸ್ ಅ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂಡ್ 1997 ನಲ್ಲಿ ಕೆನಡಿಯನ್ ಲೇಡಿನ ಒಬ್ಬಳನ್ನ ಮದುವೆ ಆಗಿ ಕೆನಡಾಗ ಹೋಗಿ ಅಲ್ಲೊಂದು ವೀಸಾ ಕನ್ಸಲ್ಟೆನ್ಸಿ ಆಫೀಸ್ ನ ಮಾಡ್ಕೊಂಡು ಈತ ಸೆಟಲ್ ಆಗಿದ್ದ. ಸೊ ಈ ದಾವೂದ್ ಗಿಲಾನಿ ಏನ್ ಮಾಡ್ತಾನೆ ಈ ಕೆನಡಾನಲ್ಲಿರುವಂತಹ ಫ್ರೆಂಡ್ ಜೊತೆ ಸೇರ್ಕೊಂಡು ಅವನಿಗೆ ಪದೇ ಪದೇ ಇಂಡಿಯಾಗ್ ಬರೋದಕ್ಕೋಸ್ಕರ ಸಮಸ್ಯೆ ಆಗ್ಬಾರ್ದು, ಇಲ್ಲಿ ಬಂದಾಗ ಯಾರು ಆತನನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಇವನ್ ಮುಂಬೈನಲ್ಲೂ ಕೂಡ ಇವರೊಂದು ವೀಸಾ ಆಫೀಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ ಪಾಕಿಸ್ತಾನ ಒಬ್ಬ ಟೆರರಿಸ್ಟ್ ಅಮೆರಿಕಾಗ ಹೋಗಿ ತನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡು ಕೆನಡಾದಿಂದ ವೀಸಾ ತಗೊಂಡು ಇಂಡಿಯಾದ ಮುಂಬೈನಲ್ಲಿ ಬಂದು ಇದಾನೆ ಅಂದ್ರೆ ಆತನ ನೋಡಿದ್ರೆ ಯಾರಿಗೂ ಕೂಡ ಆತ ಮುಸ್ಲಿಂ ಅನಿಸ್ತಿರ್ಲಿಲ್ಲ. ಅಂಡ್ ಆತನನ್ನು ನೋಡಿದಾಗ ಆತ ಪಾಕಿಸ್ತಾನದವನು ಅಂತಾನು ಕೂಡ ಅನಿಸ್ತಿರ್ಲಿಲ್ಲ. ಇಸ್ ಕ್ಲಿಯರ್ಲಿ ಲುಕ್ಸ್ ಲೈಕ್ ಅ ಅಮೆರಿಕನ್ ಸಿಟಿಸನ್. ಸೊ ಹಾಗಾಗಿ ಆತನ ಮೇಲೆ ಯಾರಿಗೂ ಡೌಟ್ ಬರ್ತಾ ಇರ್ಲಿಲ್ಲ. ಈ ಲಷ್ಕರ್ ಎ ತೈಬಾ ಟೆರರಿಸ್ಟ್ ಗ್ರೂಪ್ ನ ಪ್ಲಾನ್ ಆಗಿತ್ತು ಮುಂಬೈನ ತಾಜ್ ಹೋಟೆಲ್ ಮೇಲೆ ಮಾತ್ರ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ. ಬಟ್ ಯಾವಾಗ ದಾವೂದ್ ಸೈಯದ್ ಗಿಲಾನಿ ಪದೇ ಪದೇ ಮುಂಬೈಗೆ ಬಂದು ಎಲ್ಲಾ ಲೊಕೇಶನ್ ಗಳನ್ನ ನೋಡ್ಕೋತಾನೆ ಆತ ಒಂದು ನ್ಯೂ ಮ್ಯಾಪ್ ನೇ ರೆಡಿ ಮಾಡ್ಕೊಟ್ಟಿದ್ದ. ಯಾವ ಯಾವ ಜಾಗದಲ್ಲಿ ಫಾರಿನರ್ಸ್ ಜಾಸ್ತಿ ಇರ್ತಾರೆ, ಯಾವ ಯಾವ ಜಾಗದಲ್ಲಿ ವೆಲ್ತಿ ಪೀಪಲ್ ಜಾಸ್ತಿ ಇರ್ತಾರೆ, ಮತ್ತೆ ಎಲ್ಲಿ ಎಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಯಾವ್ಯಾವ ಲೊಕೇಶನ್ ಗೆ ಯಾವ್ಯಾವ ಲೊಕೇಶನ್ ಇಂದ ಹೋಗ್ಬೇಕು ಎಲ್ಲದನ್ನು ಕೂಡ ಆತ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದ. ಆ ಎಲ್ಲಾ ಡೇಟಾಗಳನ್ನು ಕೂಡ ಈತ ತಗೊಂಡು ಹೋಗಿ ಲಷ್ಕರ್ ಎ ತೈಬಾ ಗ್ರೂಪ್ ಕೂಡ ಸಬ್ಮಿಟ್ ಮಾಡ್ತಾನೆ. ಸೊ ಈ ಎಲ್ಲಾ ಡೇಟಾನ ಇಟ್ಕೊಂಡು ಹಫೀಜ್ ಸೈಯದ್ ಮುಂಬೈ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅನ್ನೋ ಪ್ಲಾನ್ ನ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಈ ಅಟ್ಯಾಕ್ ನ ಪ್ಲಾನ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಇವ್ರಿಗೆ ಸ್ವಲ್ಪ ಯಂಗ್ ಹುಡುಗರ ಅವಶ್ಯಕತೆ ಕೂಡ ಇರುತ್ತೆ. ಅವಾಗ ಈ ಹಫೀಜ್ ಸೈಯದ್ ಏನಿದ್ದಾನೆ ಆ ಕೆಲಸವನ್ನ ತನ್ನ ಅಂಡರ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಇನ್ನೊಬ್ಬನಿಗೆ
ಇನ್ನೊಬ್ಬನಿಗೆ ಕೊಡ್ತಾನೆ, ಆತ ಜಕಿ ಉರ್ ರೆಹಮಾನ್ ಲಕ್ವಿ. ಈ ಜಕಿ ಉರ್ ರೆಹಮಾನ್ ಲಕ್ವಿ ಆತನೊಟ್ಟಿಗೆ ಇನ್ನೂ 3 ಜನರನ್ನ ಸೇರಿಸ್ಕೋತಾನೆ. ಅವರೇ ಈ ಹಮ್ಜಾ, ಅಬು ಜಂದಲ್ ಮತ್ತು ಅಬು ಕಪಾ. ಸೊ ಇವ್ರು ಯಾವ ತರದ ಹುಡುಗರು ಹುಡುಕ್ತಾ ಇದ್ರು ಅಂದ್ರೆ, ಯಾರು ಮನೇನ ಬಿಟ್ಟು ಓಡ್ ಬಂದಿದ್ದಾರೆ, ಮತ್ತೆ ಅವ್ರಿಗೆ ಯಾರು ಹಿಂದೆ ಮುಂದೆ ಕೇಳಕ್ ಯಾರು ಇಲ್ಲ, ಇವನ್ ಅವ್ರಿಗೆ ಮದುವೆ ಕೂಡ ಆಗಿರ್ಬಾರ್ದು, ಮತ್ತೆ ಧರ್ಮದ ಹೆಸರಿನಲ್ಲಿ ಅವ್ರನ್ನ ಈಸಿಯಾಗಿ ಮೈಂಡ್ ವಾಶ್ ಮಾಡಬಹುದು. ಸೊ ಆ ತರದ ಯಂಗ್ ಹುಡುಗರನ್ನ ಇವ್ರು ಹುಡುಕ್ತಾ ಇದ್ರು. ಇವ್ರು ಕೆಲವೇ ದಿನದಲ್ಲೇ 32 ಜನ ಹುಡುಗರನ್ನ ಹುಡುಕ್ತಾರೆ. ಅವ್ರಿಗೆ ಹೇಳ್ತಾರೆ, ನೀವು ಕಾಶ್ಮೀರಕ್ಕೋಸ್ಕರ ಹೋರಾಡ್ಬೇಕು, ಅದಕ್ಕೋಸ್ಕರ ನಿಮ್ಮನ್ನ ಅಲ್ಲಾನೇ ಸೆಲೆಕ್ಟ್ ಮಾಡಿದಾನೆ ಅಂತ ಹೇಳಿ. ಸೊ ಈ ಕೆಲಸವನ್ನ ಮಾಡೋದ್ರಿಂದಾಗಿ ನೀವು ನೇರವಾಗಿ ಜನ್ನತ್ಗೆ ಹೋಗ್ತೀರಾ, ಸ್ವರ್ಗಕ್ಕೆ ಹೋಗ್ತೀರಾ ಅಂತಾನು ಕೂಡ ಅವರ ಬ್ರೈನ್ ವಾಶ್ ಮಾಡಿರ್ತಾರೆ. ಇದನ್ನ ನಂಬ್ಕೊಂಡಿದ್ದಂತಹ ಈ ಯಂಗ್ ಹುಡುಗರು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಕೂಡ ಒಪ್ಕೋತಾರೆ. ಅಂಡ್ ಅವರ ಫ್ಯಾಮಿಲಿಗಳಿಗೆ ದುಡ್ಡನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಒಟ್ಟಿಗೆನೆ ನೀವು ಅಲ್ಲಿ ಹೋದ ಮೇಲೆ ರಿಟರ್ನ್ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತಾನು ಕೂಡ ಅವ್ರನ್ನ ನಂಬಿಸಲಾಗಿತ್ತು. ಅಂಡ್ ಇವರೆಲ್ಲರಿಗೂ POK ನಲ್ಲಿ 3 ಹಂತದಲ್ಲಿ ಟ್ರೈನಿಂಗ್ ನ ಕೊಡಲಾಗುತ್ತೆ. ಇಂಡಿಯಾದಲ್ಲಿ ಮುಸ್ಲಿಮ್ಸ್ ರೊಟ್ಟಿಗೆ ತುಂಬಾ ಕೆಟ್ಟದಾಗಿ ನಡ್ಕೋತಾರೆ ಅನ್ನೋದನ್ನು ಕೂಡ ಇವ್ರಿಗೆ ಬ್ರೈನ್ ವಾಶ್ ಮಾಡ್ಲಾಗುತ್ತೆ. ಅಂಡ್ ಇವರ ಸ್ಟಾರ್ಟಿಂಗ್ ಟ್ರೈನಿಂಗ್ ನಿಂದಾನು ಕೂಡ ಇಂಡಿಯಾದ ವಿರುದ್ಧವಾಗಿ ವಿಷಬೀಜವನ್ನ ಇವರ ತಲೆಯಲ್ಲಿ ಬಿತ್ತಲಾಗುತ್ತೆ. ಅವ್ರ ಮುಂದೆ ಯಾರೇ ಬಂದ್ರು ಕೂಡ ಅವರ ಸಾಯಿಸಿ ನಿಮ್ಮ ಮಕ್ಸದ್ ಏನಿರುತ್ತೆ ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನೇ ತುಂಬಲಾಗುತ್ತೆ. ನೋಡಿ, ಇವರ ಸ್ಟಾರ್ಟಿಂಗ್ 2 ಹಂತದ ಟ್ರೈನಿಂಗ್ ಏನಿತ್ತು, ಇವ್ರ ಕೈಯಲ್ಲಿ AK-47 ಗನ್ ಗಳನ್ನ ಕೊಡಲಾಗ್ತಾ ಇತ್ತು. ಒಂದ್ ಕಡೆಗೆ ಏಮ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇವ್ರು ಜಸ್ಟ್ ಫೈರ್ ಮಾಡ್ತಾನೆ ನಿಂತ್ಕೋಬೇಕಾಗ್ತಾ ಇತ್ತು. ಗ್ರೆನೇಡ್ ಗಳನ್ನ ಬಿಸಾಕೋದು, AK-47 ಗನ್ ನಿಂದ ಕಂಟಿನ್ಯೂಸ್ ಫೈರಿಂಗ್ ಮಾಡೋದು ಇವರ ಸ್ಟಾರ್ಟಿಂಗ್ ಟ್ರೈನಿಂಗ್ ಆಗಿತ್ತು. ಈ ಹಂತದಲ್ಲಿ ಇವ್ರಿಗೆ ಊಟ ಮತ್ತೆ ನಮಾಜ್ಗೆ ಮಾತ್ರನೇ ಬ್ರೇಕ್ ಕೊಡಲಾಗ್ತಿತ್ತು. ನೆಕ್ಸ್ಟ್ ಇವ್ರಿಗೆ ಟ್ರೈನಿಂಗ್ ನಲ್ಲಿ 60 ಗಂಟೆಗಳ ಕಾಲ ಏನು ತಿಂದೆ ಏನು ಕುಡಿದೆ ಯಾವ ರೀತಿಯಾಗಿ ಸರ್ವೈವ್ ಆಗ್ಬೇಕು, ದೊಡ್ಡ ದೊಡ್ಡ ಬೆಟ್ಟಗಳನ್ನ ಯಾವ ರೀತಿಯಾಗಿ ಊಟ ಇಲ್ಲದೆ ಹತ್ತಬೇಕು ಅನ್ನೋದನ್ನು ಕೂಡ ಟ್ರೈನಿಂಗ್ ಕೊಡಲಾಗುತ್ತೆ. ಅಂಡ್ ಎಷ್ಟೋ ಜನ ಈ ಟ್ರೈನಿಂಗ್ ನ ಕಷ್ಟನ ತಡ್ಕೊಳ್ಳಾಗ್ದೇನೆ ಅವ್ರನ್ನ ಬಿಟ್ಟುನು ಕೂಡ ಓಡೋಗಿರ್ತಾರೆ. ಅಂಡ್ ಫೈನಲ್ ಆಗಿ ಇವ್ರಿಗೆ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಅನ್ನೋದನ್ನ ಕೊಟ್ಟು 2008ರಲ್ಲಿ ಈ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಲಾಗುತ್ತೆ. ಅಂಡ್ ಆಫ್ಟರ್ ದಟ್ ಅದರಲ್ಲೇನೆ 10 ಜನರನ್ನ ಇವರು ಸೆಲೆಕ್ಟ್ ಮಾಡ್ಕೋತಾರೆ. 2 ಸಪರೇಟ್ ಅಂತ ಗ್ರೂಪ್ ಮಾಡಿ ಎಲ್ರಿಗೂ ಮುಂಬೈನಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಬುಲೆಟ್ ಆಗಿರ್ಬೋದು, ಮತ್ತೆ ಸ್ಯಾಟಲೈಟ್ ಮೊಬೈಲ್ ಆಗಿರ್ಬೋದು, ಮ್ಯಾಪ್ ಮತ್ತೆ ದುಡ್ಡನ್ನು ಕೂಡ ಇವ್ರಿಗೆ ಕೊಡಲಾಗುತ್ತೆ. 27th ಸೆಪ್ಟೆಂಬರ್ 2008ಗೆ ಮುಂಬೈ ಅಟ್ಯಾಕ್ ಮಾಡೋದಕ್ಕೋಸ್ಕರ ಫೈನಲ್ ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಡು ಎಲ್ಲರನ್ನು ಕರಾಚಿಗೆ ಕರ್ಕೊಂಡ್ ಬರಲಾಗುತ್ತೆ. ಬಟ್ ಅದೇ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದಾಗಿ ಡೆಲ್ಲಿ ಮತ್ತೆ ಮುಂಬೈನಲ್ಲಿ ರೆಡ್ ಅಲರ್ಟ್ ಇರೋದ್ರಿಂದಾಗಿ ಆ ಪ್ಲಾನ್ ನ ಡ್ರಾಪ್ ಮಾಡಲಾಗುತ್ತೆ. ನೆಕ್ಸ್ಟ್ ಅವರ ಟ್ರೈನಿಂಗ್ ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ಯಾವ ರೀತಿಯಾಗಿ ಸ್ವಿಮ್ಮಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಬೋಟ್ ಓಡಿಸಬೇಕು ಅನ್ನೋದಕ್ಕೂ ಕೂಡ ಟ್ರೈನಿಂಗ್ ಕೊಡಲಾಗುತ್ತೆ. ಅಂಡ್ ಒನ್ಸ್ ಇಂಡಿಯಾಗ್ ರೀಚ್ ಆದ್ಮೇಲೆ ಅಲ್ಲಿ ಯಾವ ರೀತಿಯಾಗಿ ಮ್ಯಾಪ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ವಿತ್ ವಿಡಿಯೋ ಪ್ರೂಫ್ ಅವ್ರಿಗೆ ತೋರಿಸಲಾಗುತ್ತೆ. ನೋಡಿ, ಇದು ಮುಂಬೈನಲ್ಲಿ ಮಾಡ್ತಿದ್ದಂತಹ ಅಟ್ಯಾಕ್ ಆಗಿರೋದ್ರಿಂದಾಗಿ ಅವ್ರಿಗೆ ಬೇಸಿಕ್ ಮರಾಠಿನೂ ಕೂಡ ಹೇಳ್ಕೊಡಲಾಗುತ್ತೆ. ಅದರೊಟ್ಟಿಗೆ ಆಗಿನ ಸಂದರ್ಭದಲ್ಲಿ ಮುಂಬೈನಲ್ಲಿ ಇದ್ದಂತಹ ಹುಡುಗರು ಯಾವ ತರನಾದಂತಹ ಬಟ್ಟೆಗಳನ್ನ ಹಾಕ್ತಾ ಇದ್ರು ಆ ತರದ ಬಟ್ಟೆಗಳನ್ನೇ ಇವ್ರಿಗೆ ಕೊಡಲಾಗುತ್ತೆ. ಅದರೊಟ್ಟಿಗೆ ಇವರೆಲ್ಲರ ಕೈನಲ್ಲೂ ಕೂಡ ಕೆಂಪು ದಾರವನ್ನು ಕೂಡ ಕಟ್ಟಲಾಗುತ್ತೆ, ಅವರು ಒಬ್ಬ ಹಿಂದುವಿನ ತರ ಕಾಣಿಸ್ಲಿ ಅಂತ ಹೇಳಿ. ಅಂಡ್ ಫೈನಲ್ ಆಗಿ 22 ನವೆಂಬರ್ಗೆ ಅವರು ಕರಾಚಿಯಿಂದ ಒಂದು ಬೋಟ್ ನಿಂದ ಎಲ್ಲಾ ಹುಡುಗರನ್ನ ಕರ್ಕೊಂಡು ಹೊರಡ್ತಾರೆ. ತುಂಬಾ ಹೊತ್ತು ಸಮುದ್ರದಲ್ಲಿ ಜರ್ನಿ ಮಾಡಿದ ಮೇಲೆ ಅಲ್ ಹುಸೇನಿ ಅನ್ನುವಂತ ಇನ್ನೊಂದು ಬೋಟ್ಗೆ ಅವ್ರನ್ನ ಶಿಫ್ಟ್ ಮಾಡ್ಲಾಗತ್ತೆ. ಈ ಅಲ್ ಹುಸೇನಿ ಬೋಟ್ ನಲ್ಲಿ ಆಲ್ರೆಡಿ ಇವ್ರಿಗೋಸ್ಕರ ಎಲ್ಲಾ ಗನ್ನುಗಳು ಮದ್ದುಗಳು ಎಲ್ಲದನ್ನು ಕೂಡ ರೆಡಿ ಇಡಲಾಗಿತ್ತು, ಒಬ್ಬೊಬ್ಬರಿಗೆ 2 ಬ್ಯಾಗ್ಗಳನ್ನ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ್ರಿಗೆ ಇಂಡಿಯಾದ ಕುಬೇರ್ ಅನ್ನುವಂತಹ ಮೀನುಗಾರರ ಬೋಟ್ ಒಂದು ಕಂಡು ಬರುತ್ತೆ. ಅದನ್ನ ಅಮರ್ ಸಿಂಗ್ ಸೋಲಂಕಿ ಅನ್ನೋರು ಓಡಿಸ್ತಿರ್ತಾರೆ. ತಮ್ಮ ಬೋಟ್ ಹಾಳಾಗಿದೆ, ನಮ್ಗೆ ಹೆಲ್ಪ್ ಬೇಕು ಅಂತ ಹೇಳಿ ಕುಬೇರ್ನ ಮೊದಲು ನಿಲ್ಸಿ ಅದ್ರ ಒಳಗಡೆ ಇದ್ದಂತಹ ಎಲ್ಲರನ್ನು ಸಾಯಿಸಿ ಅಮರ್ ಸಿಂಗ್ ಒಬ್ಬರನ್ನೇ ಇವರು ಜೀವಂತವಾಗಿ ಬಿಟ್ಕೋತಾರೆ. ಆತನಿಗೆ ಗನ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ನೀನ್ ನಮ್ಮನ್ನ ಮುಂಬೈಗೆ ಬಿಟ್ರೆ ನಾನ್ ನಿಮ್ನ ಜೀವಂತವಾಗಿ ಬಿಡ್ತೀವಿ ಅಂತ ಹೇಳಿ. ಇನ್ನೇನು ಮುಂಬೈ 7 ಕಿಲೋಮೀಟರ್ ಇದೆ ಅಂದಾಗ ಆ ಅಮರ್ ಸಿಂಗ್ ಕೂಡ ಇವ್ರು ಸಾಯಿಸ್ತಾರೆ. ಅಂಡ್ ನೆಕ್ಸ್ಟ್ ಅವರು ಮೊದಲೇ ತಂದಿದ್ದಂತ ಒಂದು ಸ್ಪೀಡ್ ಬೋಟ್ ನಲ್ಲಿ 26th ನವೆಂಬರ್ ಸಂಜೆ ಅಷ್ಟೊತ್ತಿಗೆ ಇವರು ಮುಂಬೈನ ತಲುಪ್ತಾರೆ. ಅಂಡ್ ನಾನ್ ನಿಮಗೆ ಮೊದಲೇ ಹೇಳ್ದಾಗೆ ಮುಂಬೈ ಬಂದ ಮೇಲೆ ಇಲ್ಲಿವರೆಗೂ ಕೂಡ ಈ 10 ಜನರು ಏನೇನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಸದ್ಯಕ್ಕೆ ಪೊಲೀಸರು ಜಸ್ಟ್ 2 ಜನರನ್ನ ಮಾತ್ರ ತಮ್ಮ ಕಂಟ್ರೋಲ್ ತಗೊಂಡಿದ್ರು. ಒಬ್ಬನ ಸಾಯಿಸಿದ್ದಾರೆ, ಇನ್ನೊಬ್ಬ ಕಸಬ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರುವಂತಹ 8 ಜನರ ಪೈಕಿ ಓಬ್ರೈ ಹೋಟೆಲ್ ನಲ್ಲಿ 2 ಜನ ಇದ್ರೆ, ತಾಜ್ ಹೋಟೆಲ್ ನಲ್ಲಿ 4 ಜನ ಟೆರರಿಸ್ಟ್ ಇದ್ದಾರೆ. ಅದ್ರ ಜೊತೆಗೇನೆ ನರಿಮನ್ ಹೌಸ್ ನಲ್ಲೂ ಕೂಡ 2 ಜನ ಇದ್ದಾರೆ. ನೋಡಿ, ಯಾವಾಗ ಕಸಬ್ನ ಜೀವಂತವಾಗಿ ಹಿಡಿತಾರೆ, ಇನ್ನೂ ಕೂಡ ಓಬ್ರೈ ಹೋಟೆಲ್, ತಾಜ್ ಹೋಟೆಲ್ ಮತ್ತೆ ನರಿಮನ್ ಹೌಸ್ ನಲ್ಲಿ ಆಗ್ತಿರುವಂತಹ ಅಟ್ಯಾಕ್ ಇಂದ ಸ್ಟೇಟ್ ಗೌರ್ಮೆಂಟ್ ಕಂಪ್ಲೀಟ್ ಆಗಿ ಫೇಲ್ ಆಗಿತ್ತು. ಅವರು ಸೆಂಟ್ರಲ್ ಗೌರ್ಮೆಂಟ್ ನ ಹೆಲ್ಪ್ ಕೂಡ ಕೇಳ್ತಾರೆ. ಇಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್
ಮೂವ್ಮೆಂಟ್ ಇದನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಇನ್ವಾಲ್ವ್ ಆಗುತ್ತೆ. ಡೆಲ್ಲಿನಲ್ಲಿ NSG ಕಮಾಂಡೋಸ್ ಟೀಮ್ ನ ರೆಡಿ ಮಾಡಲಾಗುತ್ತೆ. ಬಟ್ ಅವ್ರಿಗೆ ಏರ್ ಕ್ರಾಫ್ಟ್ ಸಿಗ್ಲಿಲ್ಲ ಅನ್ನೋದಕ್ಕೋಸ್ಕರ ಅವರು ಮುಂಬೈ ಬಂದು ತಲುಪೋದು ಲೇಟ್ ಆಗ್ತಿರುತ್ತೆ. NSG ಬರೋವರೆಗೂ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಈ ಟೆರರಿಸ್ಟ್ ಗಳಿಗೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೋಸ್ಕರ ಮಾರ್ಕೋಸ್ ಕಮಾಂಡೋಗಳನ್ನ ಇಳಿಸಲಾಗುತ್ತೆ. ಮಾರ್ಕೋ ಕಮಾಂಡೋಸ್ ಅಂದ್ರೆ ಮರೀನ್ ಕಮಾಂಡೋಸ್. ನೋಡಿ ಇವ್ರು ಯಾವ ತರ ಅಂದ್ರೆ ಯಾವುದೇ ಒಂದು ಟೆರೆನ್ ನ ಇನ್ಫಾರ್ಮೇಶನ್ ಇಲ್ಲದೆ ಇದ್ರು ಕೂಡ ಆ ಜಾಗದ ಒಳಗಡೆ ಹೋಗಿ ಅಲ್ಲಿ ಸಿಚುವೇಶನ್ ನ ಹ್ಯಾಂಡಲ್ ಮಾಡುವಷ್ಟರ ಮಟ್ಟಿಗೆ ಟ್ರೈನ್ಡ್ ಆಗಿರ್ತಾರೆ. ಅಂಡ್ ಎಲ್ಲಾ ತರದ ವೆಪನ್ ಗಳನ್ನು ಹ್ಯಾಂಡಲ್ ಮಾಡೋದ್ರೊಟ್ಟಿಗೆ ಎಲ್ಲಾ ತರದ ಸಿಚುವೇಶನ್ ಕೂಡ ಇವ್ರು ಹ್ಯಾಂಡಲ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ಅವ್ರಿಗೂ ಲೇಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಅಟ್ಯಾಕ್ ಆಗಿರುವಂತಹ ಜಾಗಕ್ಕೆ ರೀಚ್ ಆಗೋದಕ್ಕೋಸ್ಕರ ತುಂಬಾನೇ ಲೇಟ್ ಆಗುತ್ತೆ. ಮಾರ್ಕೋಸ್ 27 ನವೆಂಬರ್ ರಾತ್ರಿ 2 ಗಂಟೆಗೆ ಮುಂಬೈನ INS ಅಭಿಮನ್ಯುಗೆ ರೀಚ್ ಆಗ್ತಾರೆ. ಅಲ್ಲಿಂದ 2 ಗ್ರೂಪ್ ಗಳಾಗಿ ಡಿವೈಡ್ ಆಗಿ ಒಂದು ಗ್ರೂಪ್ ತಾಜ್ ಹೋಟೆಲ್ ಹೋದ್ರೆ ಇನ್ನೊಂದು ಗ್ರೂಪ್ ಓಬ್ರೈ ಹೋಟೆಲ್ ನಲ್ಲಿ ಹೋಗ್ತಾರೆ. ನೋಡಿ ಇವರ ಮೊದಲನೇ ಕಾರ್ಯ ಆಗಿತ್ತು ಅಲ್ಲಿರುವಂತಹ ಜನರು ಏನಿದ್ದಾರೆ ಅವ್ರನ್ನ ಸೇಫ್ ಆಗಿ ಹೊರಗಡೆ ಕರ್ಕೊಂಡ್ ಬರೋದು. ತಾಜ್ ಹೋಟೆಲ್ ರೀಚ್ ಆದಂತಹ ಮಾರ್ಕೋಸ್ಗೆ ಆ ಹೋಟೆಲ್ ನ ಮ್ಯಾನೇಜರ್ಸ್ ಅಲ್ಲಿನ ಮ್ಯಾಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಅದರಿಂದಾಗಿ ಮಾರ್ಕೋಸ್ಗೆ ಯಾವುದೇ ಹೆಲ್ಪ್ ಆಗಲ್ಲ. ತಾಜ್ ಹೋಟೆಲ್ ಅಲ್ಲಿರುವಂತಹ ಮಾರ್ಕೋಸ್ಗೆ ಒಳಗಡೆ ಇರುವಂತಹ 4 ಜನ ಟೆರರಿಸ್ಟ್ ಎಕ್ಸಾಕ್ಟ್ ಯಾವ ಲೊಕೇಶನ್ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ. ಅದೇ ತರನೇ ಓಬ್ರೈ ಹೋಟೆಲ್ ನಲ್ಲಿರುವಂತಹ ಮಾರ್ಕೋಸ್ಗೂ ಕೂಡ ಅಲ್ಲಿರುವಂತಹ ಟೆರರಿಸ್ಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇದು ಅಬ್ಸಲ್ಯೂಟ್ಲಿ ಅವ್ರಿಗೊಂಥರ ಕತ್ಲಲ್ಲಿ ಬಾಣ ಹೊಡೆಯೋ ತರ ಆಗಿತ್ತು. ಆದ್ರೂ ಕೂಡ ತಮ್ಮ ಜೀವನ ಒತ್ತೆ ಇಟ್ಟು ಆ ಹೋಟೆಲ್ ಒಳಗಡೆ ಹೋಗಿ ಪ್ರತಿಯೊಂದು ರೂಮ್ ಗಳನ್ನು ಕೂಡ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ 2 ಹೋಟೆಲ್ ಒಳಗಡೆ ಇರುವಂತಹ ಟೆರರಿಸ್ಟ್ ಗೆ ಯಾವ ಜಾಗದಿಂದಾಗಿ ಮಾರ್ಕೋಸ್ ಒಳಗಡೆ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರ್ತಾ ಇತ್ತು. ಹೇಗೆ ಅಂದ್ರೆ ನಮ್ಮ ಆಗಿನ ಇಂಡಿಯನ್ ಮೀಡಿಯಾಗಳೇನಿದಾವೆ ಹೊರಗಡೆಯಿಂದ ಯಾರೇ ಒಳಗಡೆ ಹೋದ್ರು ಕೂಡ ಅದನ್ನ ಲೈವ್ ಟೆಲಿಕಾಸ್ಟ್ ಆಗಿ ಮಾಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ಕೂತಿದ್ದಂತಹ ಲಷ್ಕರ್ ಎ ತೈಬದ ಪೆಡ್ಲರ್ಸ್ ಆ ವಿಡಿಯೋಗಳನ್ನ ಆ ನ್ಯೂಸ್ ನ ನೋಡ್ಕೊಂಡು ಒಳಗಡೆ ಇರುವಂತಹ ಟೆರರಿಸ್ಟ್ ಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಸೊ ಆ ಪೆಡ್ಲರ್ಸ್ ಕೊಡ್ತಿದ್ದಂತಹ ಇನ್ಫಾರ್ಮೇಶನ್ ಮೇಲೆನೆ ಎಲ್ಲಿಂದ ಮಾರ್ಕೋಸ್ ಬರ್ತಿದ್ದಾರೆ ಅಂತ ನೋಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಗ್ರೆನೇಡ್ಸ್ ಗಳನ್ನು ಕೂಡ ಬಿಸಾಕ್ತಿದ್ರು. ಬಟ್ ಅವರ ವಿರುದ್ಧವಾಗಿ ಮಾರ್ಕೋಸ್ ಗಳು ತುಂಬಾನೇ ಅಗ್ರೆಸಿವ್ ಆಗಿ ಹೋರಾಡ್ತಾರೆ. ಇದರಿಂದಾಗಿ ಆ ಟೆರರಿಸ್ಟ್ ತುಂಬಾನೇ ಸರ್ಪ್ರೈಸ್ ಆಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಕೂಡ ಜಸ್ಟ್ ಮಹಾರಾಷ್ಟ್ರ ಪೊಲೀಸ್ ನ ಫೇಸ್ ಮಾಡಿದ್ರು. ಈಗ ಅವ್ರ ಮುಂದೆ ಇರೋದು ಟ್ರೈನ್ಡ್ ಮಾರ್ಕೋಸ್. ಇವ್ರ ಹತ್ರ ಎಲ್ಲಾ ತರದ ಅಡ್ವಾನ್ಸ್ ವೆಪನ್ ಇತ್ತು. ಸೊ ಅವ್ರನ್ನ ಫೇಸ್ ಮಾಡೋದು ಈ ಟೆರರಿಸ್ಟ್ ಗೆ ಅಷ್ಟು ಈಸಿ ಆದಂತ ಕೆಲಸ ಆಗಿರ್ಲಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಂತಹ ಮಾರ್ಕೋಸ್ ತಾಜ್ ಹೋಟೆಲ್ ನಲ್ಲಿ 150 ಜನರನ್ನ ರೆಸ್ಕ್ಯೂ ಮಾಡಿದ್ರೆ ಓಬ್ರೈ ಹೋಟೆಲ್ ನಲ್ಲಿ 200 ಜನರನ್ನ ರೆಸ್ಕ್ಯೂ ಮಾಡ್ತಾರೆ. ಬಟ್ ಆದ್ರೆ ಆ 2 ಹೋಟೆಲ್ ಗಳಲ್ಲಿ ಇನ್ನೂ 106 ಜನ ಒಳಗಡೆ ಇತ್ತು. ಅವ್ರು ಯಾವಾಗ ಬೇಕಾದ್ರೂ ಈ ಟೆರರಿಸ್ಟ್ ಗಳ ಗುಂಡಿಗೆ ಆಹುತಿ ಆಗ್ಬೋದು ಅನ್ನೋ ಭಯ ಹೊರಗಡೆ ಇದ್ದವ್ರನ್ನ ಕಾಡ್ತಾ ಇತ್ತು. ಸೊ ಇದ್ರ ಮಧ್ಯದಲ್ಲಿ ಒಂದು ಸಮಾಧಾನದ ವಿಷಯ ಏನಿತ್ತು ಅಂದ್ರೆ IL-76 ಏರ್ ಕ್ರಾಫ್ಟ್ ನಲ್ಲಿ ಬೆಳಗಿನ ಜಾವ 5 ಗಂಟೆಗೆ 200 ಜನ NSG ಕಮಾಂಡೋಸ್ ಮುಂಬೈನ ರೀಚ್ ಆಗ್ತಾರೆ. ಒನ್ಸ್ NSG ಕಮಾಂಡೋಸ್ ರೀಚ್ ಆದ ತಕ್ಷಣನೇ ಮಾರ್ಕೋಸ್ ಮತ್ತೆ ಮುಂಬೈ ಪೊಲೀಸ್ ಕಡೆಯಿಂದ ಇಲ್ಲಿವರೆಗೂ ಆದಂತಹ ಎಲ್ಲ ಕಂಪ್ಲೀಟ್ ಅಪ್ಡೇಟ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಬೇಸ್ಡ್ ಆನ್ ದಟ್ 3 ಗ್ರೂಪ್ ಗಳಾಗಿ ಡಿವೈಡ್ ಆಗಿ ತಾಜ್ ಹೋಟೆಲ್, ಓಬ್ರೈ ಹೋಟೆಲ್ ಮತ್ತೆ ನರಿಮನ್ ಹೌಸ್ ಗೆ ರೀಚ್ ಆಗ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದೇ ಆಪರೇಷನ್ ಬ್ಲಾಕ್ ಟೊರ್ನಾಡೋ. 27 ನವೆಂಬರ್ ಮಾರ್ನಿಂಗ್ 6 ಗೆ ಓಬ್ರೈ ಹೋಟೆಲ್ ಗೆ NSG ಕಮಾಂಡೋಸ್ ಮೊದಲನೇ ಟೀಮ್ ರೀಚ್ ಆಗುತ್ತೆ. ಈ ಟೀಮ್ ಕಮಾಂಡ್ ನ ಕರ್ನಲ್ BS ರಾಠಿ ಅವರು ನೋಡ್ಕೋತಾ ಇದ್ರು. ಕರ್ನಲ್ ರಾಠಿ ಅವರ ಲೀಡರ್ಶಿಪ್ ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ RK ಶರ್ಮಾ ಮತ್ತೆ ಮೇಜರ್ B ಭರತ್ ಅವರು ಓಬ್ರೈ ಹೋಟೆಲ್ ಒಳಗಡೆ ಎಂಟರ್ ಆಗ್ತಾರೆ. ನೋಡಿ NSG ಟೀಮ್ ಅವ್ರಿಗೂ ಕೂಡ ಮಾರ್ಕೋಸ್ ಅವ್ರ ತರಾನೇ ಒಳಗಡೆ ಟೆರರಿಸ್ಟ್ ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗಿರುವಂತಹ ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲ ಎಕ್ಸಿಟ್ ಗೇಟ್ ಮತ್ತೆ ಎಂಟ್ರೆನ್ಸ್ ಗೇಟ್ ಗಳಿಂದನೂ ಕೂಡ ಇವ್ರು ಎಂಟರ್ ಆಗ್ತಾರೆ. ಅಂಡ್ ಫ್ಲೋರ್ ಬೈ ಫ್ಲೋರ್ ಟೆರರಿಸ್ಟ್ ನ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 19th ಫ್ಲೋರ್ ರೀಚ್ ಆಗ್ತಿದ್ದಂಗೆ ಟೆರರಿಸ್ಟ್ ಕಡೆಯಿಂದ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಬಾಂಬ್ ಗಳನ್ನ ಹಾಕ್ಲಿಕ್ಕೂ ಕೂಡ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇನ್ನೊಂದ್ ಕಡೆಗೆ NSG ಸೆಕೆಂಡ್ ಟೀಮ್ ತಾಜ್ ಹೋಟೆಲ್ ನ ರೀಚ್ ಆಗಿದ್ರು. ಅಲ್ಲೂ ಇದಕ್ಕಿಂತನೂ ಕೆಟ್ಟ ಸಿಚುವೇಶನ್ ಇತ್ತು. ಅಂಡ್ ಈ ಟೀಮ್ ನ ಲೀಡರ್ಶಿಪ್ ನ ಸುನೀಲ್ ಶರಣ್ ಅವ್ರು ನೋಡ್ಕೋತಾ ಇದ್ರೆ ಇವ್ರ ಕಮಾಂಡ್ ಅಲ್ಲಿ ಮೇಜರ್ ಸಂಜಯ್ ಕಂಡ್ವಾಲ್ ಅಂಡ್ ಮೇಜರ್ ಉನ್ನಿಕೃಷ್ಣನ್ ಅವರು ಲೀಡ್ ಮಾಡ್ತಿದ್ರು. ನೋಡಿ ತಾಜ್ ಹೋಟೆಲ್ ಒಳಗಡೆ ಇದ್ದಂತಹ ಟೆರರಿಸ್ಟ್ 4 ಕಡೆಗೆ ಬೆಂಕಿ ಹಚ್ಚಿರೋದ್ರಿಂದಾಗಿ ಒಳಗಡೆ ಇರುವಂತಹ ಹೊಗೆ ಪ್ರಮಾಣ ಎಷ್ಟಿತ್ತು ಅಂದ್ರೆ ಅಲ್ಲಿ ಹೋದಂತಹ ನಾರ್ಕೋಸ್ ಆಗಿರ್ಬೋದು ಮತ್ತೆ NSG ಕಮಾಂಡೋಸ್ ಆಗಿರ್ಬೋದು ಉಸಿರಾಡೋದು ಕೂಡ ಕಷ್ಟ ಆಗ್ತಾ ಇತ್ತು. ಸೊ ಈ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ NSG ಕಮಾಂಡೋಸ್ ತಮ್ಮ ಟೀಮ್ ಏನಿತ್ತು ಅದನ್ನ ಮಲ್ಟಿಪಲ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ಕೋತಾರೆ. 51st ಸ್ಪೆಷಲ್ ಆಕ್ಷನ್ ಗ್ರೂಪ್ ನ 10 ಜನ ಕಮಾಂಡರ್ಸ್ ನ ಹ್ಯಾಂಡಲ್ ಮಾಡ್ತಿದ್ದಂತಹ ಸಂದೀಪ್ ಉನ್ನಿಕೃಷ್ಣನ್ ಅವರು ಹೋಟೆಲ್ ನ ಸೆಂಟ್ರಲ್ ಸ್ಟೇರ್ ಕೇಸ್ ನ ಮೂಲಕ ಎಂಟರ್ ಆಗುವಂತಹ ಪ್ಲಾನ್ ಮಾಡ್ಕೋತಾರೆ. ನೋಡಿ ಯಾವಾಗ NSG ಕಮಾಂಡೋ ಸ್ಟೇರ್ ಕೇಸ್ ಇಂದ ಒಳಗಡೆ ಎಂಟರ್ ಆಗ್ತಾ ಇರ್ತಾರೆ ಅಲ್ಲೇ ಕಾದು ಕೂತಿದ್ದಂತಹ 4 ಜನ ಟೆರರಿಸ್ಟ್ ಇವ್ರ ಮೇಲೆ ಗುಂಡಿನ ಮಳೆನೆ ಹರಿಸ್ತಾರೆ. ಸೊ ಈ ಒಂದು ಅಟ್ಯಾಕ್ ನ ಕಾರಣದಿಂದಾಗಿ NSG ಕಮಾಂಡೋ ಆದಂತಹ ಸುನೀಲ್ ಕುಮಾರ್ ಜೋಧಾ ಅವ್ರಿಗೆ 7 ಬುಲೆಟ್ ಗಳು ತಾಗುತ್ತೆ. ಅಂಡ್ ಅಲ್ಲೇ ಇದ್ದಂತಹ ಸಂದೀಪ್ ಉನ್ನಿಕೃಷ್ಣನ್ ಅವರು ಅವ್ರಿಗೆ ಕವರ್ ಕೊಡೋದ್ರ ಮೂಲಕ ಅವರನ್ನ ಸೈಡ್ ಗೆ ಕರ್ಕೊಂಡ್ ಬಂದು ಅವ್ರ ಟೀಮ್ ಮೆಂಬರ್ಸ್ ಹೇಳ್ತಾರೆ ಈತನಿಗೆ ಫಸ್ಟ್ ಏಡ್ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿಂದ ಅದೇ ಸ್ಟೇರ್ ಕೇಸ್ ಗಳ ಮೂಲಕ ಟೆರರಿಸ್ಟ್ ಗಳ ಮೇಲೆ ಅಟ್ಯಾಕ್
ಮಾಡ್ತಾ ಒಬ್ರೇ ಮುಂದೆ ಸಾಕ್ತಾರೆ. ಅಂಡ್ ಹಿಂದೆ ಇದ್ದಂತ ತಮ್ಮ ಟೀಮ್ಗೂ ಕೂಡ ಹೇಳಿರ್ತಾರೆ, ಯಾರು ಹಿಂದೆ ಬರಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ಅಂಡ್ ಇಲ್ಲಿ ನಡೆದಂತಹ ಟೆರರಿಸ್ಟ್ ಮತ್ತೆ ಸಂದೀಪ್ ಉನ್ನಿಕೃಷ್ಣನ್ ಅವರ ನಡುವಿನ ಕಾಳಗ ಏನಿತ್ತು, ಯಾವ ಯುದ್ಧಕ್ಕೂ ಕಡಿಮೆ ಇರಲಿಲ್ಲ ಅಂತಾನೆ ಹೇಳ್ಬೋದು. ಸಂದೀಪ್ ಉನ್ನಿಕೃಷ್ಣನ್ ಅವರ ಅಟ್ಯಾಕ್ ಎಷ್ಟರ ಮಟ್ಟಿಗೆ ತೀವ್ರವಾಗಿತ್ತು ಅಂದ್ರೆ, ಈ 4 ಜನ ಟೆರರಿಸ್ಟ್ ಒಬ್ಬೊಬ್ಬರಾಗಿ ಅಲ್ಲಿಂದ ಓಡೋಗಿ ಅಡಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರುವಂತಹ ಜನರನ್ನ ಕಾಪಾಡಬೇಕು ಮತ್ತೆ ಈ ಟೆರರಿಸ್ಟ್ ಗಳನ್ನ ಸೆದೆ ಬಡಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಅವರು ತಮ್ಮ ಪ್ರಾಣವನ್ನ ಕಳ್ಕೊತಾರೆ. ಅಂಡ್ NSG 20 ಜನ ಕಮಾಂಡೋಸ್ ಇದ್ದಂತಹ ಇನ್ನೊಂದು ಟೀಮ್ 27 ನವೆಂಬರ್ ಸುಮಾರು 5:30ಗೆ ನರಿಮನ್ ಹೌಸ್ ನ ರೀಚ್ ಆಗ್ತಾರೆ. ಕಮಾಂಡೋಸ್ ಗ್ರೌಂಡ್ ಫ್ಲೋರ್ ಇಂದ ಬಿಲ್ಡಿಂಗ್ ಒಳಗಡೆಗೆ ಎಂಟರ್ ಆಗುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಇಲ್ಲಿ ಟೆರರಿಸ್ಟ್ ಗಳು ಎಂಟರ್ ಆಗುವಂತಹ ಎಲ್ಲಾ ದಾರಿಗಳನ್ನ ಕ್ಲೋಸ್ ಮಾಡ್ಕೊಂಡಿದ್ರು. ನೆಕ್ಸ್ಟ್ NSG ಟೀಮ್ ಟೆರೆಸ್ ಇಂದನೂ ಕೂಡ ಎಂಟರ್ ಆಗುವಂತಹ ಪ್ಲಾನ್ ಮಾಡುತ್ತೆ. ಇವನ್ ಅವ್ರನ್ನ ಹೆಲಿಕಾಪ್ಟರ್ ಇಂದ ಏರ್ ಡ್ರಾಪ್ ಕೂಡ ಮಾಡ್ಲಾಗುತ್ತೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಇದ್ದಂತಹ ಮೀಡಿಯಾಗಳು ಇದೆಲ್ಲದನ್ನು ಕೂಡ ಲೈವ್ ಆಗಿ ತೋರಿಸ್ತಾ ಇದ್ರು. ಸೊ ಇದನ್ನ ನೋಡ್ತಿದ್ದಂತಹ ಪಾಕಿಸ್ತಾನದಲ್ಲಿ ಕುಳಿತಿದ್ದಂತಹ ಪೆಡ್ಲರ್ಗಳು ಆ ಟೆರರಿಸ್ಟ್ ಗಳಿಗೆ ಕಾಲ್ ಮಾಡಿ ಯಾವ ರೀತಿಯಾಗಿ ಅವ್ರನ್ನ ಏರ್ ಡ್ರಾಪ್ ಮಾಡ್ಲಾಗ್ತಿದೆ ಮತ್ತೆ ಅವ್ರ ಮೇಲೆ ಹೇಗೆ ಅಟ್ಯಾಕ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ರು. ನರಿಮನ್ ಹೌಸ್ ನಲ್ಲಿ ಇದ್ದಂತಹ ಈ 2 ಜನ ಟೆರರಿಸ್ಟ್ ಗೆ ಕಮಾಂಡೋಸ್ ಬರ್ತಿರೋದು ಗೊತ್ತಿರೋದ್ರಿಂದಾಗಿ ಅವ್ರ ಮೇಲೆ ಗುಂಡಿನ ದಾಳಿ ಮತ್ತೆ ಬಾಂಬ್ಗಳನ್ನ ಎಸೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಾರಣದಿಂದಾಗಿ ನರಿಮನ್ ಹೌಸ್ ನಲ್ಲಿ ಗಜೇಂದ್ರ ಸಿಂಗ್ ಬಿಸ್ತ್ ಅವರು ಪ್ರಾಣ ಕಳ್ಕೊತಾರೆ. ನೋಡಿ, ಓಬ್ರೆ ಹೋಟೆಲ್ ಆಗ್ಬೋದು, ತಾಜ್ ಹೋಟೆಲ್ ಆಗ್ಬೋದು, ನರಿಮನ್ ಹೌಸ್ ಆಗ್ಬೋದು, ಕಮಾಂಡೋಸ್ ಗಳು ತುಂಬಾನೇ ಕಷ್ಟ ಪಡ್ತಾ ಇದ್ರು. ಯಾಕಂದ್ರೆ ಈ ಟೆರರಿಸ್ಟ್ ಗಳು ನೇರವಾಗಿ ಅಟ್ಯಾಕ್ ಮಾಡ್ತಿರ್ಲಿಲ್ಲ, ಅಡುಕೊಂಡು ಕುತ್ಕೊಂಡು ಪ್ಲಾನ್ ಮಾಡಿ ಮೀಡಿಯಾದಲ್ಲಿ ತೋರಿಸ್ತಿರೋದನ್ನ ನೋಡ್ಕೊಂಡು ಬೇಸ್ಡ್ ಆನ್ ಅವ್ರು ಹೇಗ್ ಬರ್ತಿದ್ದಾರೆ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ರು. ಸೊ ಇದನ್ನ ತಿಳ್ಕೊಂಡಿದ್ದಂತ NSG ಕಮಾಂಡೋಸ್ ಇವ್ರ ಮೇಲೆ ಒಂದು ಕೋಆರ್ಡಿನೇಟೆಡ್ ವೆಲ್ ಪ್ಲಾನ್ಡ್ ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತಾರೆ. ಏನು ಒಬ್ರೇ ಹೋಟೆಲ್ ನ ಸುತ್ತಮುತ್ತ ಬಿಲ್ಡಿಂಗ್ ಗಳಿದ್ವು, ಅಲ್ಲಿ ಎಲ್ಲಾ ಕಡೆನೂ ಕೂಡ ಸ್ನೈಪರ್ ಗಳನ್ನ ಅಲಾಟ್ ಮಾಡಲಾಗುತ್ತೆ. ಅಂಡ್ ಓಬ್ರೈ ಹೋಟೆಲ್ ನ 19ನೇ ಫ್ಲೋರ್ ನಲ್ಲಿ ಅಡಕ್ ಕೂತಿದ್ದಂತಹ ಈ ಟೆರರಿಸ್ಟ್ ಗಳನ್ನ ಅಲ್ಲಿಗೆ ಹೋದಂತಹ ಟೀಮ್ ಬೇಟೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪಕ್ಕದ ಬಿಲ್ಡಿಂಗ್ ನಲ್ಲಿ ಕಾಯ್ತಾ ಕೂತಿದ್ದಂತಹ ಸ್ನೈಪರ್ ಸುಮಾರು 19 ರೌಂಡ್ ಬುಲೆಟ್ ಅನ್ನ ಫೈರ್ ಮಾಡ್ತಾರೆ. ಇದರಿಂದಾಗಿ ಒಬ್ಬ ಟೆರರಿಸ್ಟ್ ಸ್ನೈಪರ್ ಕಡೆಯಿಂದ ಸಾವನ್ನಪ್ಪಿದ್ರೆ, ಇದರೊಟ್ಟಿಗೆ ಓಬ್ರೈ ಹೋಟೆಲ್ ನಲ್ಲಿ ಇದ್ದಂತಹ NSG ಟೀಮ್ ರೂಮ್ ಒಳಗಡೆ ಹೋಗಿ ಇನ್ನೊಬ್ಬನನ್ನ ಸೆದೆ ಬಡಿಯುತ್ತೆ. ಸೊ ಈ ರೀತಿಯಾಗಿ 28 ನವೆಂಬರ್ 3 ಗಂಟೆ ಅನ್ನೋಷ್ಟರಲ್ಲಿ ಓಬ್ರೈ ಹೋಟೆಲ್ NSG ಕಮಾಂಡೋಸ್ ಅವರ ಕಂಟ್ರೋಲ್ ನಲ್ಲಿ ಇತ್ತು. ಅಂಡ್ ಇನ್ನೊಂದ್ ಕಡೆಗೆ ನರಿಮನ್ ಹೌಸ್ ನಲ್ಲಿ ಒಬ್ಬ NSG ಕಮಾಂಡರ್ ನ ಕಳ್ಕೊಂಡಿರಂತ ಅವ್ರ ಟೀಮ್ ತುಂಬಾನೇ ಕೋಪದಲ್ಲಿದ್ರು. ಅಂಡ್ ಟೆರೆಸ್ ಕಡೆಯಿಂದ ಆಗ್ಬೋದು ಹಾಗೆ ಗ್ರೌಂಡ್ ಫ್ಲೋರ್ ಕಡೆಯಿಂದ ಆಗ್ಬೋದು, 2 ಕಡೆಯಿಂದನೂ ಅವ್ರ ಮೇಲೆ ಅಟ್ಯಾಕ್ ನ ಸ್ಟಾರ್ಟ್ ಮಾಡಿದ್ರು. ಇದ್ರ ಮಧ್ಯೆ ಅವ್ರಿಗೆ ಟಿಪ್ ಗೊತ್ತಾಗುತ್ತೆ, ಒಂದು ರೂಮ್ ನಲ್ಲಿ ಅಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿ. ಅಲ್ಲಿ ಹೋದಂತ NSG ಟೀಮ್ ಮೊದಲು ಒಂದು ಗ್ರೆನೇಡ್ ನ ಬಿಸಾಕ್ತಾರೆ. ಅದರಿಂದಾಗಿ ಒಬ್ಬ ಟೆರರಿಸ್ಟ್ ಸತ್ತಿರೋದು ಕನ್ಫರ್ಮ್ ಆಗುತ್ತೆ. ಅಂಡ್ ನರಿಮನ್ ಹೌಸ್ ನಲ್ಲಿ ಇದ್ದಂತಹ ಎಲ್ಲಾ ಜನರನ್ನ ಹೊರಗಡೆ ಕರ್ಕೊಂಡ್ ಬಂದು ಮತ್ತೊಂದು ಬಾರಿ ಒಳಗಡೆ ಹೋಗಿ ಗ್ರೆನೇಡ್ ಗಳನ್ನ ಹಾಕ್ತಾರೆ. ಸೊ ಇದರಿಂದಾಗಿ ಉಳಿದಿದ್ದಂತಹ ಇನ್ನೊಬ್ಬ ಟೆರರಿಸ್ಟ್ ಕೂಡ ಸತ್ತೋಗ್ತಾನೆ. ನೋಡಿ, ಓಬ್ರಾಯ್ ಹೋಟೆಲ್ ಅಂಡ್ ನರಿಮನ್ ಹೌಸ್ ಈ ಹಂತಕ್ಕೆ ಸೇಫ್ ಆಗಿದ್ವು. ಆದ್ರೆ ತಾಜ್ ಹೋಟೆಲ್ ನಲ್ಲಿ ಇನ್ನೂ ಕೂಡ ಕಂಟ್ರೋಲಿಗೆ ಬಂದಿರಲಿಲ್ಲ. ತಾಜ್ ಹೋಟೆಲ್ ನಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವ್ರನ್ನ ಕಳ್ಕೊಂಡಿರುವಂತಹ ಟೀಮ್ ತುಂಬಾ ನಿರಾಶರಾಗಿದ್ರು. ಬಟ್ ಆಗಿರುವಂತಹ ಘಟನೆಗೆ ರಿವೆಂಜ್ ತಗೋಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ರು. ನರಿಮನ್ ಹೌಸ್ ಓಬ್ರೆ ಹೋಟೆಲ್ ನಲ್ಲಿ ಇದ್ದಂತಹ NSG ಟೀಮ್ ಕೂಡ ಈಗ ತಾಜ್ ಹೋಟೆಲ್ ಎಂಟರ್ ಆಗುತ್ತೆ. NSG ಕಮಾಂಡೋಸ್ 1 by 1 ರೂಮ್ ನ ಹುಡುಕ್ತಾ ಟೆರರಿಸ್ಟ್ ಗಳನ್ನ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ತಾಜ್ ಹೋಟೆಲ್ ನಲ್ಲಿ ರೆಸ್ಟೋರೆಂಟ್ ಕಡೆಯಿಂದ ಫೈರಿಂಗ್ ಬರುವಂತಹ ಸೌಂಡ್ ಕೇಳಿ ಬರುತ್ತೆ. ಅಲ್ಲಿಗೆ ಹೋದಂತ NSG ಕಮಾಂಡೋಸ್ ಅವ್ರ ಮೇಲೆ ತುಂಬಾನೇ ಗ್ರೆನೇಡ್ ಗಳನ್ನ ಬಿಸಾಕ್ತಾರೆ. ಅದರಿಂದಾಗಿ ಹೋಟೆಲ್ಗೆ ಬೆಂಕಿನೂ ಕೂಡ ಹತ್ಕೊಳ್ಳುತ್ತೆ. ಇನ್ನ ನಾವು ಬದುಕೋಕ್ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಂತಹ ಈ 4 ಜನ ಟೆರರಿಸ್ಟ್ ಹೋಟೆಲ್ ನ ಸೆಂಟ್ರಲ್ ಟೆರೆಸ್ ಮೂಲಕ ಓಡ್ ಹೋಗುವಂತಹ ಪ್ರಯತ್ನನೂ ಕೂಡ ಮಾಡ್ತಾರೆ. 4 ಕಡೆಯಿಂದ ಸುತ್ತುವರೆದಂತಹ NSG ಕಮಾಂಡೋಸ್ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ತಾರೆ. ಸೊ 29 ನವೆಂಬರ್ ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ತಾಜ್ ಹೋಟೆಲ್ ಕೂಡ NSG ಕಮಾಂಡೋಸ್ ಕಂಟ್ರೋಲ್ ನಲ್ಲಿತ್ತು. ನೋಡಿ, 10 ಜನ ಟೆರರಿಸ್ಟ್ ಗಳ ಪೈಕಿ 9 ಜನರನ್ನ ಹೊಡೆದಾಕ್ಲಾಗಿತ್ತು ಅಂಡ್ ಒಬ್ಬ ಕಸಬನನ್ನ ಜೀವಂತವಾಗಿ ಹಿಡಿಯಲಾಗಿತ್ತು. 26 ನವೆಂಬರ್ ಸ್ಟಾರ್ಟ್ ಆದಂತಹ ಈ ಅಟ್ಯಾಕ್ 29 ನವೆಂಬರ್ ವರೆಗೂ ಕೂಡ ನಡೆದಿತ್ತು. ನೋಡಿ, ಈ ಅಟ್ಯಾಕ್ ನಲ್ಲಿ ಸುಮಾರು 166 ಜನ ಪ್ರಾಣ ಕಳ್ಕೊಂಡಿದ್ರೆ 300ಕ್ಕೂ ಹೆಚ್ಚು ಜನ ಸೀರಿಯಸ್ ಆಗಿ ಇಂಜೂರ್ ಆಗಿದ್ರು. ಭಾರತದೊಳಗೆ ಇಷ್ಟು ಈಸಿ ಆಗಿ ಬಂದು ಈ 10 ಜನ ಟೆರರಿಸ್ಟ್ ಮಾಡಿದಂತಹ ಈ ಅಟ್ಯಾಕ್ ಏನಿತ್ತು, ಇದು ಒಂದು ದೊಡ್ಡ ಭಾರತ ದೇಶದ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು. ಇದನ್ನ ದೇಶದ ಹೊರಗಡೆ ತುಂಬಾನೇ ವಿರೋಧ ಮಾಡ್ತಾರೆ. ಮತ್ತೆ ನಮ್ಮ ದೇಶದಲ್ಲಿ, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ರಾಜಕಾರಣಿಗಳಿಗೆ ರಾಜೀನಾಮೆ ಕೊಡಬೇಕು ಅಂತಾನೂ ಕೂಡ ಕೂಗುಗಳು ಕೇಳಿ ಬರುತ್ತೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿಲಾಸ್ರಾವ್ ದೇಶಮುಖ್, ಉಪಮುಖ್ಯಮಂತ್ರಿ RR ಪಾಟೀಲ್ ಅಂಡ್ ದೇಶದ ಗೃಹ ಮಂತ್ರಿ ಶಿವರಾಜ್ ಪಾಟೀಲ್
ಅವರು ಅವ್ರವ್ರ ಪೊಸಿಷನ್ ಇಂದ ರಿಸೈನ್ ಮಾಡ್ತಾರೆ. ಇಂಡಿಯಾದ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಕ್ರಾಶ್ ಆಗಿರುತ್ತೆ. ಮುಂಬೈನಲ್ಲಿ ಯಾವುದೇ ಫಿಲ್ಮ್ ಶೂಟಿಂಗ್ ಗೆ ಪರ್ಮಿಷನ್ ಕೊಟ್ಟಿರಲ್ಲ. ಅಂಡ್ ಇಂಗ್ಲೆಂಡ್ ಟೀಮ್ ನವರು ಆಡ್ಬೇಕಾಗಿದ್ದಂತ ಕ್ರಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ಇಂಗ್ಲೆಂಡ್ ಗೆ ಅವ್ರು ರಿಟರ್ನ್ ಆಗ್ತಾರೆ. ಮೊದಲು ಪಾಕಿಸ್ತಾನ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಹೇಳುತ್ತೆ. ಆದ್ರೆ ಅಜ್ಮಲ್ ಕಸಬ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತೆ ಎಷ್ಟೋ ಕಾಲ್ ರೆಕಾರ್ಡ್ ಗಳು ಸಿಕ್ಕ ಮೇಲೆ ಇದರಲ್ಲಿ ಲಷ್ಕರ್ ಎ ತೈಬಾದ ಪೆಡ್ಲರ್ಸ್ ಇರೋದು ಕ್ಲಿಯರ್ ಆಗುತ್ತೆ. ಅಂಡ್ ಅಷ್ಟೋ ಜನ ಲಷ್ಕರ್ ಎ ತೈಬಾಗೆ ಸಂಬಂಧಪಟ್ಟಂತವ್ರನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಇದರೊಟ್ಟಿಗೆ ಅಮೆರಿಕನು ಕೂಡ ನಾನೇ ನಿಮ್ಗೆ ದಾವೂದ್ ಸಯ್ಯದ್ ಗಿಲಾನಿ ಅಂತ ಹೇಳಿದ್ದೆ, ಆತನನ್ನ ತಹೂರ್ ಹುಸೇನ್ ರಾಣನನ್ನು ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಇಂಡಿಯನ್ ಗೌರ್ಮೆಂಟ್ ಈ ತರದ ಟೆರರಿಸ್ಟ್ ಗಳು ಮತ್ತೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತಾನು ಕೂಡ ಇದಾದ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಈ ತರದ ದೇಶದ ಮೇಲೆ ಆಗುವಂತಹ ಟೆರರಿಸ್ಟ್ ಅಟ್ಯಾಕ್ ಗಳನ್ನ ಹ್ಯಾಂಡಲ್ ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸನ ಕೊಡಲಾಗುತ್ತೆ. ಅಂಡ್ ಇದರೊಟ್ಟಿಗೆ NSG ಟೀಮ್ ನ ಸೆಂಟರ್ಸ್ ಏನಿತ್ತು ಅದನ್ನ ದೇಶದ ಬೇರೆ ಬೇರೆ ಸಿಟಿಗಳಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ಅಫ್ಜಲ್ ಕಸಬ್ ನೊಟ್ಟಿಗೆ ತುಂಬಾ ದಿನಗಳ ಕಾಲ ಇನ್ವೆಸ್ಟಿಗೇಷನ್ ನ ಮಾಡಲಾಗುತ್ತೆ, ಟ್ರಯಲ್ ಕೂಡ ನಡೆಸಲಾಗುತ್ತೆ. ಅದರಲ್ಲಿ ಲಷ್ಕರ್ ಎ ತೈಬಾಗೆ ಸಂಬಂಧಪಟ್ಟಂಗೆ ತುಂಬಾ ಇನ್ಫಾರ್ಮೇಶನ್ ಗಳು ಕೂಡ ಗೊತ್ತಾಗುತ್ತೆ. ನೋಡಿ, ನೂರಾರು ಜನರ ಕೊಲೆ ಮಾಡಿದಂತಹ ಈ ಕಸಬ್ ತನ್ನ ಪ್ರಾಣವನ್ನ ಉಳಿಸೋದಕ್ಕೋಸ್ಕರ ಬೇಡ್ಕೋತಾ ಇದ್ದ. ಆದ್ರೆ ಈ ಅಟ್ಯಾಕ್ ನಲ್ಲಿ ಸರ್ವೈವ್ ಆದಂತಹ ಕಾನ್ಸ್ಟೇಬಲ್ ಅರುಣ್ ಜಾಧವ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ 2010ರಲ್ಲಿ ಈತನಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಅಂಡ್ 2012ರಲ್ಲಿ ಈತನನ್ನ ಗಲ್ಲಿಗೇರಿಸಲಾಗುತ್ತೆ. ಈ ಅಜ್ಮಲ್ ಕಸಬ್ ನನ್ನ ಇನ್ವೆಸ್ಟಿಗೇಟ್ ಮಾಡಿದಂತಹ ಎಷ್ಟೋ ಜನ ಆಫೀಸರ್ಸ್ ಹೇಳೋ ಪ್ರಕಾರ ಆತನನ್ನ ಯಾವ ಮಟ್ಟಕ್ಕೆ ಬ್ರೈನ್ ವಾಶ್ ಮಾಡಲಾಗಿತ್ತು ಅಂದ್ರೆ, ಸತ್ತ ಮೇಲೆ ತಮ್ಮ ದೇಹಗಳು ಹೂವಾಗಿ ಕನ್ವರ್ಟ್ ಆಗ್ತವೆ, ಅವು ವಿಕಾರವಾಗಿ ಕಾಣಲ್ಲ, ಪರ್ಫ್ಯೂಮ್ ತರ ಸ್ಮೆಲ್ ಬರ್ತಾವೆ, ನೀವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಾ, ನಿಮಗೆ ಯಾವುದೇ ಬುಲೆಟ್ ಗಳು ನೋವು ಮಾಡಲ್ಲ, ಇಂಡಿಯಾದಲ್ಲಿರುವಂತಹ ಮುಸ್ಲಿಮರಿಗೆ ನಮಾಜ್ ಅನ್ನು ಕೂಡ ಮಾಡಕ್ ಬಿಡಲ್ಲ. ಸೊ ಈ ರೀತಿಯಾಗಿ ಅವ್ರಿಗೆ ನಂಬಿಸಲಾಗಿತ್ತು. ಬಟ್ ಒಂದ್ ವಿಷಯ ನಿಮಗೆ ಗೊತ್ತಿರ್ಲಿ, ಈ ಅಜ್ಮಲ್ ಕಸಬ್ ಏನಿದಾನೆ 4 ವರ್ಷಗಳ ಕಾಲ ಜೈಲಲ್ಲಿದ್ದ. ಆ 4 ವರ್ಷಗಳ ಕಾಲ ಈತ ಜೈಲಿನಲ್ಲೇ ನಮಾಜ್ ಮಾಡಿದ್ದ. ಅಂಡ್ ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ ಕನ್ಫರ್ಮ್ ಮಾಡಿರೋ ಪ್ರಕಾರ ಯಾವುದೇ ಮುಸ್ಲಿಂ ಪೊಲೀಸ್ ಆಫೀಸರ್ಸ್ ಆತನ ಎದುರುಗಡೆ ಬಂದಾಗ್ಲೂ ಕೂಡ ಆತ ಶಾಕ್ ಆಗ್ತಾ ಇದ್ದಂತೆ. ನೋಡಿ, ನಮ್ಮ ದೇಶದ ಕಾನೂನು ಎಷ್ಟೊಂದು ಸದೃಢವಾಗಿದೆ ಅಂತ ಹೇಳಿ. ಯಾವ ವ್ಯಕ್ತಿ ಧರ್ಮದ ಕಾರಣ ಇಟ್ಕೊಂಡು ನಮ್ಮ ದೇಶದ ಮೇಲೆ ದಾಳಿ ಮಾಡ್ಕೊಂಡ್ ಬರ್ತಾನೋ ಅದೇ ವ್ಯಕ್ತಿ ನಮ್ಮ ದೇಶದಲ್ಲಿ ಆತನ ಧರ್ಮವನ್ನ ಆಚರಣೆನೂ ಮಾಡ್ತಾನೆ, ಆತನ ಧರ್ಮವನ್ನ ಫಾಲೋ ಮಾಡುವಂತ ಅವಕಾಶನೂ ಕೂಡ ನಮ್ಮ ದೇಶ ಮಾಡ್ಕೊಡುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದಾನೇ ಅನ್ಸುತ್ತೆ ಮೇರಾ ಭಾರತ್ ಮಹಾನ್ ಅಂತ ಹೇಳಿ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದಿರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈಗಿನ ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡುವಂತಹ ಕಾಲದಲ್ಲಿ ಅರ್ಧ ಗಂಟೆನೂ ಕೂಡ ಹೆಚ್ಚಿಗೆ ನಿಮ್ಮ ಸಮಯನ ಕೊಟ್ಟು ಇಲ್ಲಿವರೆಗೂ ವಿಡಿಯೋನ ನೀವು ತಾಳ್ಮೆಯಿಂದ ನೋಡಿದಿರಿ ಅಂದ್ರೆ ರಿಯಲಿ ಹ್ಯಾಟ್ಸ್ ಅಪ್ ಟು ಯು. ಅಂಡ್ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.